ಭಾಗೀರಥಿ ನದಿಯ ಪ್ರಶಾಂತವಾದ ದಡದಲ್ಲಿ ಸೂರ್ಯನ ಉದಯವಾಗದೆ ಶೋಕತಪ್ತರ ಒಟ್ಟುಗೂಡುವಿಕೆಯ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರುತ್ತಿತ್ತು. ಯುಧಿಷ್ಠಿರನ ನೇತೃತ್ವದಲ್ಲಿ ಪಾಂಡುವಿನ ಪುತ್ರರು ಅಲ್ಲಿ 1 ತಿಂಗಳ ಕಾಲ ವಾಸಿಸುತ್ತಿದ್ದರು. ಧೃತರಾಷ್ಟ್ರರ ವಿರುದ್ಧದ ಯುದ್ಧದಲ್ಲಿ ತಮ್ಮ ಮಹಾನ್ ವಿಜಯದ ನಂತರ ಶೋಕಾಚರಣೆಯ ಅವಧಿಯನ್ನು ಗಮನಿಸುತ್ತಿದ್ದರು. ಅವರು ಕುರು ನಗರವನ್ನು ತೊರೆಯಲು ತಯಾರಿ ನಡೆಸುತ್ತಿದ್ದಾಗ ಅನೇಕ ಉದಾತ್ತ ಋಷಿಗಳು ಮತ್ತು ಋಷಿಗಳು ತಮ್ಮ ಶಿಷ್ಯರೊಂದಿಗೆ ನದಿಯ ದಡಕ್ಕೆ ಆಗಮಿಸಿದರು. ಅವರಲ್ಲಿ ವ್ಯಾಸ, ನಾರದ, ದೇವಲ, ದೇವಸ್ಥಾನ ಮತ್ತು ಕಣ್ವ ಎಲ್ಲರೂ ತಮ್ಮ ಬುದ್ಧಿವಂತಿಕೆ ಮತ್ತು ತಪಸ್ವಿ ಯಶಸ್ಸಿಗೆ ಹೆಸರುವಾಸಿಯಾಗಿದ್ದರು. ಸಾವಿರಾರು ಬ್ರಾಹ್ಮಣರು ಸಿಂಹಾಸನದಂತಹ ಆಸನದ ಮೇಲೆ ಕುಳಿತಿದ್ದ ಯುಧಿಷ್ಠಿರನಿಗೆ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದಾಗ ಗಾಳಿಯು ಧೂಪದ ಸಿಹಿ ಸುವಾಸನೆಯಿಂದ ತುಂಬಿತ್ತು. ಅವರ ಹೃದಯವು ದುಃಖದಿಂದ ತುಂಬಿತ್ತು. ನಾರದನು ತನ್ನ ಚುಚ್ಚುವ ನೋಟದಿಂದ ಮೊದಲು ಯುಧಿಷ್ಠಿರನ ಬಳಿಗೆ ಹೋದನು. ನಂತರ ಇತರ ಋಷಿಗಳು ಅವರು ದುಬಾರಿ ರತ್ನಗಂಬಳಿಗಳ ಮೇಲೆ ಕುಳಿತು ಆ ಶೋಕಾಚರಣೆ ಮತ್ತು ಅಶುದ್ಧತೆಯ ಅವಧಿಗೆ ಸೂಕ್ತವಾದ ಪೂಜೆಯನ್ನು ಸ್ವೀಕರಿಸಿದರು. ಅವರು ರಾಜನ ಸುತ್ತಲೂ ಕ್ರಮಬದ್ಧವಾಗಿ ಕುಳಿತಾಗ ನಾರದನು ಅವನನ್ನು ಉದ್ದೇಶಿಸಿ, ನಿನ್ನ ತೋಳುಗಳ ಶಕ್ತಿಯಿಂದ ಮತ್ತು ಮಾಧವನ ಕೃಪೆಯಿಂದ ನೀನು ಇಡೀ ಭೂಮಿಯ ಮೇಲೆ ಈ ನ್ಯಾಯಯುತ ವಿಜಯವನ್ನು ಸಾಧಿಸಿದ್ದೀಯ. ಓ ಯುಧಿಷ್ಠಿರನೇ, ಅದೃಷ್ಟವಶಾತ್ ನೀನು ಈ ಭೀಕರ ಯುದ್ಧದಿಂದ ಜೀವದೊಂದಿಗೆ ತಪ್ಪಿಸಿಕೊಂಡಿದ್ದೀಯ. ನಿನ್ನ ಎಲ್ಲಾ ಶತ್ರುಗಳನ್ನು ಕೊಂದಿದ್ದರಿಂದ ನೀನು ಸಂತೋಷ ಪಡುವುದಿಲ್ಲವೇ? ಈಗ ನೀನು ಸಮೃದ್ಧಿಯನ್ನು ಪಡೆದಿರುವ ನಿನ್ನ ಸ್ನೇಹಿತರನ್ನು ತೃಪ್ತಿಪಡಿಸಬಾರದೇ? ಯುಧಿಷ್ಠಿರನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ, ನಿಜವಾಗಿಯೂ ನಾನು ಕೃಷ್ಣನ ತೋಳುಗಳ ಮೇಲಿನ ಅವಲಂಬನೆ ಮತ್ತು ಭೀಮ ಮತ್ತು ಅರ್ಜುನನ ಶಕ್ತಿಯಿಂದ ಭೂಮಿಯನ್ನು ಗೆದ್ದಿದ್ದೇನೆ. ಆದರೆ ಈ ಬಾರಿ ದುಃಖವು ನನ್ನ ಹೃದಯದಲ್ಲಿ ಕುಳಿತಿದೆ. ಕದುರಾಸೆಯ ಮೂಲಕ ನಾನು ಸಂಬಂಧಿಕರ ಈ ಭೀಕರ ಹತ್ಯಾಕಾಂಡವನ್ನು ಉಂಟುಮಾಡಿದೆ. ಕುಂತಿಯ ಹಿರಿಯ ಮಗನಾದ ಕರ್ಣನ ಮರಣವು ನನ್ನ ಮೇಲೆ ಭಾರವಾಗಿದೆ. ಸುಭದ್ರನು ನನಗೆ ಏನು ಹೇಳುತ್ತಾನೆ? ಮಧುವಿನ ಕೊಲೆಯ ಬಗ್ಗೆ ತಿಳಿದಾಗ ದ್ವಾರಕಾದ ಜನರು ಏನು ಹೇಳುತ್ತಾರೆ? ಅವನು ತನ್ನ ಅಪರಾಧ ಮತ್ತು ದುಃಖದ ಬಗ್ಗೆ ಮಾತನಾಡುವಾಗ ಯುಧಿಷ್ಠಿರನ ಧ್ವನಿಯು ನಡುಗಿತು. ಕುಂತಿಗೆ ಕರ್ಣನು ರಹಸ್ಯವಾಗಿ ಹೇಗೆ ಜನಿಸಿದನು ಮತ್ತು ಅವಳು ಅವನನ್ನು ಸೂರ್ಯನ ಮಗನೆಂದು ನಟಿಸಿ ಲಘು ವಸ್ತುಗಳಿಂದ ಮಾಡಿದ ಬುಟ್ಟಿಯಲ್ಲಿ ಗಂಗಾ ನದಿಗೆ ಹೇಗೆ ಎಸೆದಳು ಎಂಬುದನ್ನು ಅವನು ವಿವರಿಸಿದನು. ಯುಧಿಷ್ಠಿರನು ಕರ್ಣನ ಮರಣದ ನಂತರವೇ ಅವನು ತಮ್ಮ ಗರ್ಭಾಶಯದ ಸಹೋದರನೆಂದು ಅವರಿಗೆ ತಿಳಿಯಿತು ಎಂದು ಬಹಿರಂಗಪಡಿಸಿದನು. ಆತನ ಮುಖದಿಂದ ಕಣ್ಣೀರು ಸುರಿಯುತ್ತಿದ್ದಂತೆ ಯುಧಿಷ್ಠಿರನು ಒಪ್ಪಿಕೊಂಡನು. ನಮ್ಮ ಸಂಬಂಧದ ಅರಿವಿಲ್ಲದೆ ನಾನು ನನ್ನ ಸಹೋದರನನ್ನು ಕೊಲ್ಲುವಂತೆ ಮಾಡಿದ್ದೇನೆ. ಕರ್ಣ ಮತ್ತು ಅರ್ಜುನ ಇಬ್ಬರೂ ನನ್ನ ಪಕ್ಕದಲ್ಲಿದ್ದರೆ ನಾನು ಸ್ವತಃ ವಾಸುದೇವನನ್ನು ಸೋಲಿಸಬಹುದಿತ್ತು. ನಮ್ಮ ತಾಯಿ ಕುಂತಿಯ ಪಾದಗಳನ್ನು ಹೋಲುವ ಕರ್ಣನ ಪಾದಗಳನ್ನು ನೋಡಿ ನನ್ನ ಕೋಪವು ತಣ್ಣಗಾಯಿತು. ಹಿಂದಿನ ಕಾಲದಲ್ಲಿ ಕುಂತಿಗೆ ತನ್ನ ಬಾಲ್ಯದಲ್ಲಿ ಹುಟ್ಟಿದವನು ಸೂತನ ಮಗನೆಂದು ನಂಬಲಾದ ವಾಸುಸೇನ ಎಂಬ ಯುವಕ ಈ ಮಗು ದೊಡ್ಡ ಶಕ್ತಿ ಮತ್ತು ಬಲವನ್ನು ಹೊಂದಲು ಬೆಳೆಯುತ್ತದೆ ಮತ್ತು ಅವನ ಹಣೆಬರಹವು ಪಾಂಡವರು ಮತ್ತು ಕೌರವರ ಹಣೆಬರಹದೊಂದಿಗೆ ಬೆಸೆದುಕೊಂಡಿರುತ್ತದೆ. ಅವನು ಬೆಳೆದಂತೆ ವಾಸುಸೇನನು ಭೀಮನ ಪರಾಕ್ರಮ, ಅರ್ಜುನನ ಬಿಲ್ಲಿನ ಅಸಾಧಾರಣ ಕೌಶಲ್ಯ ಮತ್ತು ಯುಧಿಷ್ಠಿರನ ಬುದ್ಧಿವಂತಿಕೆಯಿಂದ ಆಕರ್ಷಿತನಾದನು. ಅವನು ಅರ್ಜುನ ಮತ್ತು ಕೃಷ್ಣನ ನಡುವಿನ ಸ್ನೇಹದ ಬಗ್ಗೆ ಅಸೂಯೆ ಹೊಂದಿದ್ದನು. ಜೊತೆಗೆ ಜನರೆಲ್ಲರ ಬಗ್ಗೆ ಇರುವ ವಾತ್ಸಲ್ಯದ ಬಗ್ಗೆಯೂ ಅಸೂಯೆ ಹೊಂದಿದ್ದನು. ಈ ಅಸೂಯೆಯ ಭಾವನೆಗಳು ಅಂತಿಮವಾಗಿ ತನ್ನ ಸ್ವಂತ ಮಹತ್ವಾಕಾಂಕ್ಷೆಗಳನ್ನು ಹಂಚಿಕೊಂಡ ದುರ್ಯೋಧನನೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಕಾರಣವಾಯಿತು. ಯುದ್ಧದಲ್ಲಿ ಅರ್ಜುನನನ್ನು ಮೀರಿಸುವ ವಾಸುಸೇನನ ಬಯಕೆಯು ಅವನನ್ನು ಶಸ್ತ್ರಾಸ್ತ್ರಗಳ ವಿಜ್ಞಾನದ ಶ್ರೇಷ್ಠ ಶಿಕ್ಷಕನಾದ ದ್ರೋಣನ ಬಳಿಗೆ ಕರೆದೊಯ್ಯಲು ಪ್ರೇರೇಪಿಸಿತು. ಕಠಿಣ ತಪಸ್ಸನ್ನು ನಡೆಸಿದ ಬ್ರಾಹ್ಮಣ ಅಥವಾ ಕ್ಷತ್ರಿಯನಿಂದ ಮಾತ್ರ ಬಳಸಬಹುದಾದ ಪ್ರಬಲ
ಅಸ್ತ್ರವಾದ ಬ್ರಹ್ಮಾಸ್ತ್ರವನ್ನು ದ್ರೋಣನು ಅವನಿಗೆ ಕಲಿಸಬೇಕೆಂದು ಅವನು ವಿನಂತಿಸಿದನು. ಆದಾಗ್ಯೂ ವಾಸುಸೇನನು ಉದಾತ್ತ ಕುಟುಂಬದಲ್ಲಿ ಜನಿಸಲಿಲ್ಲ ಮತ್ತು ಅಗತ್ಯ ಅರ್ಹತೆಗಳನ್ನು ಹೊಂದಿಲ್ಲ ಎಂಬ ಅಂಶವನ್ನು ಉಲ್ಲೇಖಿಸಿ ದ್ರೋಣನು ನಿರಾಕರಿಸಿದನು. ಹಿಂಜರಿಯದೆ ವಾಸುಸೇನನು ಮಹೇಂದ್ರ ಪರ್ವತರಳಿಗೆ ಪ್ರಯಾಣಿಸಿದನು. ಅವನು ಅಲ್ಲಿ ವಾಸಿಸುತ್ತಿದ್ದ ಮಹಾನ್ ಋಷಿಯಾದ ರಾಮನನ್ನು ಭೇಟಿಯಾದನು. ಅವನು ತನ್ನನ್ನು ಭೃಗು ಕುಲದ ಬ್ರಾಹ್ಮಣನಾಗಿ ಪ್ರಸ್ತುತಪಡಿಸಿದನು ಮತ್ತು ರಾಮನ ಆಶೀರ್ವಾದವನ್ನು ಪಡೆದನು. ರಾಮನ ಮಾರ್ಗದರ್ಶನದಲ್ಲಿ ವಾಸುಸೇನನು ಯುದ್ಧದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಂಡನು ಮತ್ತು ದೇವರುಗಳಾದ ಗಾಂಧರ್ವರು ಮತ್ತು ರಾಕ್ಷಸರಲ್ಲಿ ನೆಚ್ಚಿನವನಾದ ಮಹೇಂದ್ರ ಪರ್ವತಗಳಲ್ಲಿ ವಾಸಿಸುತ್ತಿದ್ದಾಗ ವಾಸುಸೇನನು ತನ್ನ ಬಿಲ್ಲು ಮತ್ತು ಕತ್ತಿಯೊಂದಿಗೆ ಆಗಾಗ್ಗೆ ಕರಾವಳಿಯಲ್ಲಿ ಸುತ್ತಾಡುತ್ತಿದ್ದನು. ಒಂದು ದಿನ ಏಕಾಂಗಿಯಾಗಿ ಅಲೆದಾಡುವಾಗ ಅವನು ಪ್ರತಿದಿನ ಅಗ್ನಿಹೋತ್ರ ವಿಧಿಗಳನ್ನು ನಿರ್ವಹಿಸುವ ಬ್ರಾಹ್ಮಣನಿಗೆ ಸೇರಿದ ಹೋಮ ಹಸುವನ್ನು ಅಜಾಗರೂಕತೆಯಿಂದ ಕೊಂದು ಹಾಕಿದನು. ತನ್ನ ತಪ್ಪನ್ನು ಅರಿತುಕೊಂಡು ವಾಸುಸೇನನು ಕ್ಷಮೆಯಾಚಿಸಿದನು ಮತ್ತು ಬ್ರಾಹ್ಮಣನಿಗೆ ಮನ್ನ, ಸಂಪತ್ತು ಮತ್ತು ರತ್ನಗಳನ್ನು ಒದಗಿಸುವ ಮೂಲಕ ಪರಿಹಾರವನ್ನು ನೀಡಲು ಮುಂದಾದನು. ಆದಾಗ್ಯೂ ವಾಸುಸೇನನ ಕೃತ್ಯಗಳಿಂದ ಕೋಪಗೊಂಡ ಬ್ರಾಹ್ಮಣನು ಅರ್ಜುನನೊಂದಿಗೆ ಹೋರಾಡುವಾಗ ಭೂಮಿಯು ವಾಸುಸೇನನ ರಥದ ಚಕ್ರವನ್ನು ತುಂಬುತ್ತದೆ ಮತ್ತು ಅವನ ವೈರಿ ಅವನ ತಲೆಯನ್ನು ಕತ್ತರಿಸುತ್ತಾನೆ ಎಂದು ಹೇಳಿ ಅವನನ್ನು ಶಪಿಸಿದನು. ಈ ಶಾಪದ ಹೊರತಾಗಿಯೂ ವಾಸುಸೇನನು ಬ್ರಾಹ್ಮಣನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಲೇ ಇದ್ದನು. ಆದರೆ ಅಂತಿಮವಾಗಿ ಸೋತ ಮತ್ತು ನಿರಾಶೆಗೊಂಡ ರಾಮನ ಬಳಿಗೆ ಮರಳಿದನು. ಅವನು ತನ್ನ ಕ್ರಿಯೆಗಳ ಬಗ್ಗೆ ಯೋಚಿಸುವಾಗ ತನ್ನ ಹಣೆಬರಹವನ್ನು ಹುಚ್ಚಲಾಗಿದೆ ಮತ್ತು ತನ್ನ ಹಣೆಬರಹವು ಅರ್ಜುನನ ಹಣೆಬರಹದೊಂದಿಗೆ ಬಿಡಿಸಿಕೊಳ್ಳಲಾಗದಷ್ಟು ಸಂಬಂಧ ಹೊಂದಿದೆ ಎಂದು ವಾಸುಸೇನನು ಅರಿತುಕೊಂಡನು. ಅವನು ಒಂದು ದಿನ ಅವನ ಪರಮ ಶತ್ರುವಾಗುತ್ತಾನೆ. ಆ ಯುವಕನ ಪ್ರಯಾಣವು ಈಗಷ್ಟೇ ಪ್ರಾರಂಭವಾಗಿತ್ತು. ಆದರೆ ಅವನ ಮುಂದಿರುವ ಹಾದಿಯು ಸವಾಲುಗಳು, ಸಂಘರ್ಷಗಳು ಮತ್ತು ಅಂತಿಮವಾಗಿ ತನ್ನ ಸ್ವಂತ ಶತ್ರುವಿನೊಂದಿಗೆ ದುರಂತದ ಮುಖಾಮುಖಿಯಿಂದ ತುಂಬಿರುತ್ತದೆ. ಭೃಗುನ ಹಿಮ್ಮೆಟ್ಟುವಿಕೆಯ ಶಾಂತವಾದ ಪರಿಸರದಲ್ಲಿ ಜಮದಗ್ನಿಯ ಬುದ್ಧಿವಂತ ಮತ್ತು ಶಕ್ತಿಯುತ ಮಗ ರಾಮ ಮತ್ತು ನುರಿತ ಯೋಧ ಕರ್ಣನ ನಡುವೆ ಗಮನಾರ್ಹವಾದ ಮುಖಾಮುಖಿ ನಡೆಯಿತು. ನಾರದನು ಯುದ್ಧದಲ್ಲಿ ಕರ್ಣನ ಪರಾಕ್ರಮ, ಅವನ ಸ್ವಯಂ ಶಿಸ್ತು ಮತ್ತು ಅವನ ಗುರುವಿನ ಬಗೆಗಿನ ಭಕ್ತಿಯ ಬಗ್ಗೆ ಹೆಚ್ಚು ಮಾತನಾಡಿದ್ದನು. ಈ ಗುಣಗಳಿಂದ ಪ್ರೇರೇಪಿಸಲ್ಪಟ್ಟ ರಾಮನು ಬ್ರಹ್ಮ ಆಯುಧದ ರಹಸ್ಯಗಳನ್ನು ಕರ್ಣನೊಂದಿಗೆ ಹಂಚಿಕೊಳ್ಳಲು ನಿರ್ಧರಿಸಿದನು. ಈ ಅತೀಂದ್ರಿಯ ತಂತ್ರವನ್ನು ದೊಡ್ಡ ಆಂತರಿಕ ಶಕ್ತಿಯನ್ನು ಹೊಂದಿರುವವರು ಮಾತ್ರ ಬಳಸಿಕೊಳ್ಳಬಹುದು. ಅವರು ಹಿಮ್ಮೆಟ್ಟುವಿಕೆಯ ಸಮೀಪದಲ್ಲಿ ನಡೆಯುತ್ತಿದ್ದಾಗ ರಾಮನು ತನ್ನ ತೀವ್ರ ತಪಸ್ಸಿನಿಂದ ದಣಿದಿದ್ದನು. ದುರ್ಬಲನಾಗಿ ಕರ್ಣನ ತೊಡೆಯ ಮೇಲೆ ಮಲಗಿದನು. ಅವನಿಗೆ ತಿಳಿಯದೆ ಅಲಾರ್ಕ ಎಂಬ ರಕ್ತ ಹೀರುವ ಹುಳು ನೆರಳಿನಲ್ಲಿ ಅಡಗಿಕೊಂಡಿತ್ತು. ಅದರ 8 ಅಡಿಗಳು ಮತ್ತು ತೀಕ್ಷ್ಣವಾದ ಹಲ್ಲುಗಳು ಹೊಡೆಯಲು ಸಿದ್ಧವಾಗಿದ್ದವು. ಅದರ ಉಪಸ್ಥಿತಿಯು ಅವನ ತೊಡೆಯ ಮೂಲಕ ಚುಚ್ಚುತ್ತಿದೆ ಎಂದು ಭಾವಿಸಿದರೂ ಕರ್ಣನು ರಾಮನ ಶಾಂತಿಯುತ ನಿದ್ರೆಯನ್ನು ಭಂಗಗೊಳಿಸಲು ಹಿಂಜರಿಯುತ್ತಿದ್ದನು. ಹುಳು ಕರ್ಣನ ರಕ್ತವನ್ನು ತಿನ್ನುವುದನ್ನು ಮುಂದುವರೆಸಿತು. ಆದರೆ ಅದು ರಾಮನ ದೇಹವನ್ನು ಮುಟ್ಟಿದಾಗ ಅವನು ಇದ್ದಕ್ಕಿದ್ದಂತೆ ಎಚ್ಚರಗೊಂಡನು. ಅಯ್ಯೋ, ನಾನು ಅಶುದ್ಧನಾಗಿದ್ದೇನೆ ಎಂದು ಆತಂಕದಿಂದ ಕೂಗಿದನು. ಕರ್ಣನು ಪರಿಸ್ಥಿತಿಯನ್ನು ವಿವರಿಸಿದನು ಮತ್ತು ರಾಮನು ಅಲಾರ್ಕದ ಮೇಲೆ ತನ್ನ ಕಣ್ಣುಗಳನ್ನು ಹಾಕುತ್ತಿದ್ದಂತೆ ಹುಳು ತನ್ನ ಜೀವ ಉಸಿರನ್ನು ಹೊರಹಾಕಿತು ಮತ್ತು ಶೂನ್ಯವಾಗಿ ಕರಗಿ. ಆಶ್ಚರ್ಯಕರ ಘಟನೆಯು ಭೃಗುನ ಶಾಪದಿಂದಾಗಿ ಯುಗಯುಗಗಳಿಂದ ಹುಳು ರೂಪದಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ದರ್ಸ ಎಂಬ ಹೆಸರಿನ ರಾಕ್ಷಸನ ಗಮನವನ್ನು ಸೆಳೆಯಿತು. ಈಗ ತನ್ನ ನರಕದ ಅಸ್ತಿತ್ವದಿಂದ ಮುಕ್ತನಾದ ಅಸುರನು ರಾಮನ ಮುಂದೆ ಕೃತಜ್ಞತೆಯಿಂದ ಬಾಗಿದನು. ನೀವು ನನ್ನನ್ನು ಈ ದಯನೀಯ ಸ್ಥಿತಿಯಿಂದ ರಕ್ಷಿಸಿದ್ದೀರಿ ಎಂದು ಆತ ಭಾವೋದ್ರೇಕದಿಂದ ನಡುಗುತ್ತಿದ್ದ ಆತನ ಧ್ವನಿಯಲ್ಲಿ ಹೇಳಿದನು. ನಾನು ಹಿಂದೆ ಒಂದು ಕಾಲದಲ್ಲಿ
ಭೃಗುನ ಹೆಂಡತಿಯನ್ನು ಅವಮಾನಿಸಿದ ಮಹಾನ್ ಅಸುರನಾಗಿದ್ದೆ. ಶ್ರೇಷ್ಠ ರಾಮನೇ, ನಿನ್ನ ಮೂಲಕ ನಿನ್ನ ಪೂರ್ವಜರ ಶಾಪವನ್ನು ಪೂರೈಸಲಾಗಿದೆದೆಂದನು. ಮೋಡಗಳಲ್ಲಿ ಕಣ್ಮರೆಯಾದಾಗ ರಾಮನು ಕೋಪ ಮತ್ತು ನಿರಾಶೆಯ ಮಿಶ್ರಣದೊಂದಿಗೆ ಕರ್ಣನ ಕಡೆಗೆ ತಿರುಗಿದನು. ಕರ್ಣನೇ, ನೀನು ನನಗೆ ಮೋಸ ಮಾಡಿದ್ದೀಯ ಎಂದು ಅವನು ಕಟುವಾಗಿ ಹೇಳಿದನು. ಯಾವ ಬ್ರಾಹ್ಮಣನೂ ನಿನ್ನಂತಹ ಯಾತನೆಯನ್ನು ಸಹಿಸಲಾರನು. ನಿನ್ನ ತಾಳ್ಮೆಯು ಕ್ಷತ್ರಿಯನದ್ದಾಗಿದೆ. ಕರ್ಣನು ರಾಮನ ಕೋಪಕ್ಕೆ ಹೆದರಿ ತನ್ನ ನಿಜವಾದ ಸ್ವಭಾವವನ್ನು ಒಪ್ಪಿಕೊಂಡನು. ಅವನು ರಾಧೆಯ ಮಗನಾದ ಸುತನಾಗಿದ್ದನು. ಭೃಗು ವಂಶದ ಸದಸ್ಯನಲ್ಲ. ರಾಮನ ಅಭಿವ್ಯಕ್ತಿ ಸ್ವಲ್ಪ ಮೃದುವಾಯಿತು, ಆದರೆ ಅವನ ಮಾತುಗಳು ದೃಢವಾಗಿದ್ದವು. ನೀವು ಬ್ರಹ್ಮ ಆಯುಧವನ್ನು ಪಡೆಯಲು ಸುಳ್ಳಿನೊಂದಿಗೆ ವರ್ತಿಸಿದ್ದರಿಂದ ಅದು ನಿಮ್ಮೊಳಗೆ ಎಂದಿಗೂ ನೆಲೆಗೊಳ್ಳುವುದಿಲ್ಲ ಎಂದು ಅವನು ಘೋಷಿಸಿದನು. ಈ ಜ್ಞಾನವು ನಿಮ್ಮ ಸಾಯುವ ಉಸಿರಿನವರೆಗೂ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಈ ಅಗಲುವ ಮಾತುಗಳೊಂದಿಗೆ ಕರ್ಣನು ಭೃಗುನ ಹಿಮ್ಮೆಟ್ಟುವಿಕೆಯಿಂದ ಹೊರಟು ಹೋದನು. ಅವನ ಹೃದಯವು ಅವಮಾನದಿಂದ ಭಾರವಾಗಿತ್ತು. ದುರ್ಯೋಧನನ ಮುಂದೆ ಬಂದ ನಂತರ ಕರ್ಣನು ತಾನು ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕರಗತ ಮಾಡಿಕೊಂಡಿದ್ದೇನೆ ಎಂದು ಘೋಷಿಸಿದನು. ಬ್ರಹ್ಮಶಸ್ತ್ರ ಮತ್ತು ರಾಮನ ಆಜ್ಞೆಯ ಬಗ್ಗೆ ಸತ್ಯವನ್ನು ತಿಳಿದಿರಲಿಲ್ಲ. ಈ ಜ್ಞಾನವು ಶಾಶ್ವತವಾಗಿ ತನ್ನ ಹಿಡಿತಕ್ಕೆ ಮೀರಿ ಉಳಿಯುತ್ತದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಇದು ಕೇವಲ ತಿಳಿದಿರುವ ರಹಸ್ಯವಾಗಿದೆ. ಕಳಿಂಗಳ ದೇಶದಲ್ಲಿರುವ ಚಿತ್ರಾಂಗದನ ರಾಜ್ಯದ ರಾಜಧಾನಿಯಾದ ರಾಜಪುರದಲ್ಲಿ ವೈಭವದ ಸ್ವಯಂಭಾಯ್ಕೆಯ ಸಮಾರಂಭ ನಡೆಯುತ್ತಿತ್ತು. ಆ ಸುಂದರ ಕನ್ಯೆಯ ಕೈ ಹಿಡಿಯಲು ದೂರದೂರದ ರಾಜರುಗಳು ಒಟ್ಟುಗೂಡಿದ್ದರಿಂದ ಸಂತೋಷ ಮತ್ತು ಸಂಭ್ರಮಾಚರಣೆಯ ಶಬ್ದಗಳಿಂದ ಗಾಳಿ ತುಂಬಿತ್ತು. ಅವರಲ್ಲಿ ಧೃತರಾಷ್ಟ್ರನ ಮಗ ದುರ್ಯೋಧನನು ತನ್ನ ನಂಬಿಕಸ್ಥ ಸ್ನೇಹಿತ ಕರ್ಣನೊಂದಿಗೆ ಸೇರಿದ್ದನು. ಉತ್ಸವಗಳು ಪ್ರಾರಂಭವಾದಾಗ ಗಣ್ಯ ವ್ಯಕ್ತಿಗಳ ಸಾಗರವು ಹೊರಹೊಮ್ಮಿತು. ಪ್ರತಿಯೊಬ್ಬರೂ ಕೊನೆಯವರಿಗಿಂತ ಹೆಚ್ಚು ಹೊಳೆಯುತ್ತಿದ್ದರು. ಶಿಶುಪಾಲ, ಜರಾಸಂಧ, ಭೀಷ್ಮಕ, ವಕ್ರ, ಕಪೋತರಾಮ, ನೀಲ, ಕೃಕ್ವಿ ಮತ್ತು ಇನ್ನೂ ಅನೇಕರು ಆಗಮಿಸಿದ್ದರು. ಅವ ಚಿನ್ನದ ಅಂಗದಗಳು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿದ್ದವು. ಈ ಪ್ರಬಲ ರಾಜರು ತಮ್ಮ ಆಸನಗಳನ್ನು ತೆರೆದುಕೊಂಡಾಗ ವಾತಾವರಣವು ನಿರೀಕ್ಷೆಯಿಂದ ವಿದ್ಯುತ್ನವಾಗಿತ್ತು. ಕನ್ಯೆಯ ಮುಂದೆ ತಮ್ಮನ್ನು ತಾವು ಪ್ರಸ್ತುತಪಡಿಸಲು ಕಾಯುತ್ತಿದ್ದರು. ಹುಡುಗಿ ತನ್ನ ದಾದಿ ಮತ್ತು ನಪುಂಸಕರ ಕಾವಲುಗಾರನೊಂದಿಗೆ ರಂಗಭೂಮಿಯೊಳಗೆ ಪ್ರವೇಶಿಸಿದಳು. ಆಕೆಯ ಸುಂದರವಾದ ಮೈ ಬಣ್ಣವು ಶೂಟರ್ಗಳ ಗುಂಪಿನ ನಡುವೆ ಹೊಳೆಯುತ್ತಿತ್ತು. ಅವಳು ಅವರ ನಡುವೆ ಹಾದು ಹೋಗುವಾಗ ಪ್ರತಿಯೊಬ್ಬ ರಾಜನೂ ತನ್ನನ್ನು ತಾನು ಪ್ರಸ್ತುತಪಡಿಸಿಕೊಂಡನು. ಆದರೆ ದುರ್ಯೋಧನನ ಕಣ್ಣುಗಳು ಅವನನ್ನು ನೋಡುತ್ತಿರುವಾಗ ಪಟ್ಟುಬಿಡದ ಉತ್ಸಾಹದಿಂದ ಹೊಳೆಯುತ್ತಿದ್ದವು. ತನ್ನ ಸರದಿ ಬಂದಾಗ ಅವನು ಇತರ ರಾಜರನ್ನು ಕಡೆಗಣಿಸುತ್ತಾ ಹುಡುಗಿಯನ್ನು ನಿಲ್ಲಿಸಲು ಆದೇಶಿಸಿದನು. ಅಹಂಕಾರದಿಂದ ಅಮಲೇರಿದ ಮತ್ತು ಭೀಷ್ಮ ಮತ್ತು ದ್ರೋಣನ ಮೇಲಿನ ವಿಶ್ವಾಸದಿಂದ ಬಲಗೊಂಡ ದುರ್ಯೋಧನನು ಒತ್ತಡದಿಂದ ಗಾಢವಾಗುತ್ತಿದ್ದಂತೆ ಗಾಳಿಯು ತನ್ನ ರಥದ ಮೇಲೆ ಹುಡುಗಿಯನ್ನು ಕಸಿದುಕೊಂಡಿತು. ಅವಳನ್ನು ತಾನೇ ಪಡೆಯಲು ನಿರ್ಧರಿಸಿದನು. ಕೋಪಗೊಂಡ ರಾಜರು ಎದ್ದು ನಿಂತರು. ಅವರ ಮುಖಗಳು ದೃಢನಿಶ್ಚಯದಿಂದ ಕೂಗಿದವು. ನಿಮ್ಮ ಮೇಲಂಗಿಯನ್ನು ಧರಿಸಿ ಕಾರುಗಳನ್ನು ಸಿದ್ಧಗೊಳಿಸೋಣ ಎಂದು ಕೂಗಿದಾಗ ಘರ್ಷಣೆಯ ಉಕ್ಕಿನ ಶಬ್ದವು ನಗರದಾದ್ಯಂತ ಪ್ರತಿಧ್ವನಿಸಿತು. ಎಲ್ಲಾ ಶಸ್ತ್ರಾಸ್ತ್ರಗಳ ಒಡೆಯನಾದ ಕರ್ಣನು ದುರ್ಯೋಧನನ ರಥದ ಪಕ್ಕದಲ್ಲಿ ಸವಾರಿ ಮಾಡುತ್ತಿದ್ದನು. ಅವನು ಬಿಡಿಸಿದ ಪ್ರತಿ ಬಾಣದಿಂದ ನೆಲವು ಬಿದ್ದ ಬಿಲ್ಲು ಮತ್ತು ಬಾಣಗಳಿಂದ ತುಂಬಿತ್ತು. ಅವರ ಮಾಲೀಕರು ರಕ್ಷಣೆಯಿಲ್ಲದೆ ಬಿದ್ದರು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಕರ್ಣನು ತನ್ನ ಕೈಗಳನ್ನು ಮಸೂಕಾಗಿಸುತ್ತಾ ಪಟ್ಟುಬಿಡದ ಉಗ್ರತೆಯಿಂದ ರಾಜನನ್ನು ಹೊಡೆದನು. ಕೆಲವರು ಚಾಲಕರಿಲ್ಲದೆ ಉಳಿದಿದ್ದರು. ಇತರರು ಅಸ್ತವ್ಯಸ್ತವಾಗಿ ಓಡಿ ಹೋದರು. ಆದರೆ ಇನ್ನೂ ಹೆಚ್ಚು ಬಾಲವನ್ನು ತಿರುಗಿಸಿದರು. ಸೋಲಿನಿಂದ ಅವರ ಹೃದಯಗಳು ಭಾರವಾದವು. ದುರ್ಯೋಧನನು ಕೂಡ ತನ್ನ ರಥದಲ್ಲಿ ಭದ್ರವಾಗಿದ್ದ ಕನೆಯಾದ ಕರ್ಣನೊಂದಿಗೆ
ವಿಜಯಶಾಲಿಯಾಗಿ ಸವಾರಿ ಮಾಡಿದನು. ಕಳ್ಳನ ಬಾಣಗಳ ಮಳೆ ಬೀಳುತ್ತಿದ್ದಂತೆ ಪರಾಜಿತ ರಾಷ್ಟ್ರದಿಂದ ರಾಜಪುರದ ಬೀದಿಗಳು ಕೆಂಪಾದವು, ರಾಜರ ಕೂಗುಗಳು ಮುಸುಕಾದವು, ಅವರ ಬಿಲ್ಲುಗಳು ಮತ್ತು ಬಾಣಗಳು ನೆಲದ ಮೇಲೆ ಒಡೆದವು. ಧೂಳು ನೆಲೆಗೊಳ್ಳುತ್ತಿದ್ದಂತೆ ಸೋತ ಸೈನ್ಯದ ಅವಶೇಷಗಳು ಓಡಿ ಹೋಗಲು ತಿರುಗಿತು. ಅವರ ಮುಖಗಳು ಅವಮಾನದಿಂದ ಕೆತ್ತಲ್ಪಟ್ಟು ಕಳ್ಳನ ಅಚಲ ಪರಾಕ್ರಮದಿಂದ ರಕ್ಷಿಸಲ್ಪಟ್ಟ ದುರ್ಯೋಧನನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಅವನ ರಥವು ಅವನನ್ನು ಮತ್ತು ಕನ್ಯೆಯನ್ನು ಎಲಿಫೆಂಟ್ಸ್ ಗೇಟ್ ಎಂದು ಕರೆಯಲಾಗುವ ನಗರದ ಕಡೆಗೆ ಕರೆದೊಯ್ಯಿತು. ಅವರು ನಗರದೊಳಗೆ ಸವಾರಿ ಮಾಡುವಾಗ ಹರ್ಷೋದ್ಗಾರದ ಶಬ್ದವು ಬೀದಿಗಳಲ್ಲಿ ಪ್ರತಿಧ್ವನಿಸಿತು. ಅವರ ವಿಜಯವು ಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ಪ್ರಾಚೀನ ಭಾರತದ ಸಾಮ್ರಾಜ್ಯದಲ್ಲಿ ಕರ್ಣ ಎಂಬ ದಂತಕಥೆಯ ಯೋಧನು ಯುದ್ಧ ಭೂಮಿಯಲ್ಲಿ ತನ್ನ ಸಾಟಿಯಿಲ್ಲದ ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದನು. ಅವನ ಖ್ಯಾತಿಯು ದೂರದವರೆಗೆ ಪ್ರಬಲ ರಾಜ ಜರಾಸಂಧನ ಆಳ್ವಿಕೆಯಲ್ಲಿದ್ದ ಮಗಧ ರಾಜ್ಯಕ್ಕೂ ಸಹ ತಲುಪಿತ್ತು. ಕರ್ಣನ ಖ್ಯಾತಿಯಿಂದ ಪ್ರಭಾವಿತನಾಗಿ ಜರಾಸಂಧನು ಒಂದು ಸವಾಲನ್ನು ಹೊರಡಿಸಿದನು. ಆ ಮಹಾನ್ ಯೋಧನ ವಿರುದ್ಧ ಒಂದೇ ಯುದ್ಧ ಇಬ್ಬರು ದೈತ್ಯರ ನಡುವಿನ ಮಹಾಕಾವ್ಯದ ಮುಖಾಮುಖಿಯ ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ಕರ್ಣ ಮತ್ತು ಜರಾಸಂಧ ಇಬ್ಬರೂ ಯುದ್ಧದ ಆಕಾಶ ಕಲೆಗಳಲ್ಲಿ ಪಾರಂಗತರಾಗಿದ್ದರು ಮತ್ತು ಅವರ ಯುದ್ಧವು ಭೂಮಿಯನ್ನು ಬೆಚ್ಚಿಬೀಳಿಸುವ ಉಗ್ರತೆಯಿಂದ ಉಲ್ಬಣಗೊಂಡಿತು. ಬಾಣಗಳು ಗಾಳಿಯಲ್ಲಿ ಹಾರಿಹೋದವು, ಕತ್ತಿಗಳು ಘರ್ಷಣೆಗೊಂಡವು ಮತ್ತು ಭೂಮಿ ಅವರ ಪಾದಗಳ ಕೆಳಗೆ ನಡುಗಿತು. ಹೋರಾಟವು ತೀವ್ರವಾದ ಮತ್ತು ನಿರಂತರವಾಗಿತ್ತು. ಎರಡೂ ಕಡೆಯವರು ಕಾಲು ಬಿಟ್ಟುಕೊಡಲಿಲ್ಲ. ಹೋರಾಟಗಾರರು ತಮ್ಮ ಮದ್ದುಗುಂಡುಗಳನ್ನು ಕಳೆದುಕೊಂಡು ತಮ್ಮ ರಕ್ಷಾಕವಚವನ್ನು ಚೂರು ಚೂರು ಮಾಡಿದಾಗ ಅವರು ಬರಿಗೈಯಲ್ಲಿ ಹೋರಾಡಿದರು. ಕರ್ಣನು ತನ್ನ ಸಾಟಿಯಿಲ್ಲದ ಶಕ್ತಿಯಿಂದ ಅಂತಿಮ ಹೊಡೆತವನ್ನು ನೀಡಲು ಸಿದ್ಧನಾಗಿದ್ದನು. ಜರಾಸಂಧನ ದೇಹವು ದುರ್ಬಲಗೊಳ್ಳಲು ಪ್ರಾರಂಭಿಸಿತು. ಆದರೆ ಕರ್ಣನು ನಿರ್ಣಾಯಕ ಹೊಡೆತವನ್ನು ಹೊಡೆಯಲು ಹೊರಟಿದ್ದಂತೆಯೇ ಅವನ ಹೃದಯದಲ್ಲಿ ನೋವನ್ನು ಅನುಭವಿಸಿದನು. ಈ ಯುದ್ಧವು ಮತ್ತೊಂದು ಜೀವವನ್ನು ತೆಗೆದುಕೊಳ್ಳುವ ವೆಚ್ಚಕ್ಕೆ ಯೋಗ್ಯವಾಗಿಲ್ಲ ಎಂದು ಅವನು ಅರಿತುಕೊಂಡನು. ಹೊಸ ಸಹಾನುಭೂತಿಯ ಭಾವನೆಯಿಂದ ಪ್ರೇರೇಪಿಸಲ್ಪಟ್ಟ ಜರಾಸಂಧನು ಕರ್ಣನನ್ನು ಕೃತಜ್ಞತೆಯ ಮಾತುಗಳೊಂದಿಗೆ ಸಂಬೋಧಿಸಿದನು. ನನಗೆ ಸಂತೋಷವಾಗಿದೆ. ಸ್ನೇಹದ ಸಂಕೇತದೊಂದಿಗೆ ಅವನು ಕರ್ಣನಿಗೆ ಮಾಲಿನಿ ಪಟ್ಟಣವನ್ನು ಉಡುಗೊರೆಯಾಗಿ ನೀಡಿ ಚಂಪಾ ಮೇಲೆ ತನ್ನ ಪ್ರಾಬಲ್ಯವನ್ನು ವಿಸ್ತರಿಸಿದನು. ಈ ವಿಜಯವು ಕರ್ಣನ ಪರಾಕ್ರಮಶಾಲಿ ಯೋಧರೆಂಬ ಖ್ಯಾತಿಯನ್ನು ಭದ್ರಪಡಿಸಿತು ಮತ್ತು ಅವನ ಖ್ಯಾತಿಯು ದೂರದವರೆಗೆ ಹರಡಿತು. ಆದಾಗ್ಯೂ ಅದೃಷ್ಟವು ಕರ್ಣನ ಬಗ್ಗೆ ಇತರ ಯೋಜನೆಗಳನ್ನು ಹೊಂದಿತ್ತು. ದೇವರು ಆಕಾಶ ರೂಪದ ವೇಷದಲ್ಲಿ ಅವನ ಮುಂದೆ ಕಾಣಿಸಿಕೊಂಡನು ಮತ್ತು ತನ್ನ ಪವಿತ್ರ ಲಾಂಛನ ಮತ್ತು ಕಿವಿಯೋಲೆಗಳನ್ನು ಬಿಟ್ಟುಬಿಡಲು ವಿನಂತಿಸಿದನು. ದೈವಿಕ ಭ್ರಮೆಯಿಂದ ಮಂತ್ರಮುಗ್ಧರಾದ ಕರ್ಣನು ಈ ಅಮೂಲ್ಯ ಆಸ್ತಿಗಳನ್ನು ಶರಣಾದನು. ತನ್ನ ರಕ್ಷಾಕವಚವನ್ನು ತ್ಯಜಿಸಿದನು ಮತ್ತು ಕಿವಿಯೋಲೆಗಳನ್ನು ಕಳೆದುಕೊಂಡನು. ಕರ್ಣನು ಆಕ್ರಮಣಕ್ಕೆ ಗುರಿಯಾದ ಈ ದುರಂತದ ದಿನದಂದು ಪಾಂಡವ ಸಹೋದರರಲ್ಲಿ ಒಬ್ಬನಾದ ಅರ್ಜುನು ವಾಸುದೇವನ ಸಮ್ಮುಖದಲ್ಲಿ ಕರ್ಣನ ವಿರುದ್ಧ ಹೋರಾಡಿದನು. ಯುದ್ಧವು ಭೀಕರವಾಗಿತ್ತು. ಆದರೆ ಅಂತಿಮವಾಗಿ ಅರ್ಜುನನು ಕರ್ಣನನ್ನು ದುಃಖಭರಿತ ಹೃದಯದಿಂದ ಹೊಡೆದು ದಿದ್ದನು. ಕರ್ಣನ ನಿಧನದ ಸುದ್ದಿ ಹರಡುತ್ತಿದ್ದಂತೆ ಅವನ ಸಹೋದರ ನಿರೂಪಕನು ಅವನ ಪತನಕ್ಕೆ ಕಾರಣವಾದ ಸನ್ನಿವೇಶಗಳ ಬಗ್ಗೆ ಯೋಚಿಸಿದನು. ಬ್ರಾಹ್ಮಣನು ತನ್ನ ಮೇಲೆ ಇಟ್ಟ ಶಾಪ ಮತ್ತು ಅವರ ತಾಯಿ ಕುಂತಿಗೆ ನೀಡಿದ ವರವನ್ನು ಅವನು ನೆನಪಿಸಿಕೊಂಡನು. ಇಂದ್ರನು ಸೃಷ್ಟಿಸಿದ ಭ್ರಮೆ ಮತ್ತು ಭೀಷ್ಮನ ಕೈಯಿಂದ ಅವನು ಅನುಭವಿಸಿದ ಸವಕಳಿ ಕೂಡ ಅವನ ಮನಸ್ಸಿನ ಮೇಲೆ ಭಾರೀ ಭಾರವನ್ನು ಬೀರಿತು. ಕೊನೆಯಲ್ಲಿ ಕೇವಲ ಒಂದು ಘಟನೆ ಅಥವಾ ಸನ್ನಿವೇಶವು ಕರ್ಣನ ಪತನಕ್ಕೆ ಕಾರಣವಾಗಲಿಲ್ಲ, ಆದರೆ ಅವನ ಸುತ್ತಲೂ ಹೆಣೆದ ಅಂಶಗಳ ಸಂಕೀರ್ಣ ಜಾಲವಾಗಿತ್ತು. ಅವನ ಸಹೋದರನ ಮಾತುಗಳು ಶ್ರೇಷ್ಠ ಯೋಧರು ಸಹ
ಅದುಷ್ಟ ಮತ್ತು ದೇವರುಗಳ ಹುಚ್ಚಾಟಿಕೆಗಳಿಂದ ಮುಕ್ತರಾಗಿಲ್ಲ ಎಂಬ ಕಟುವಾದ ಜ್ಞಾಪನೆಯಾಗಿತ್ತು. ದುಃಖಭರಿತ ಸಭೆಯ ಮಧ್ಯದಲ್ಲಿ ದಿವ್ಯ ಋಷಿ ನಾರದ ಮೌನವಾದರು. ಅವರ ಮಾತುಗಳು ಗಾಳಿಯಲ್ಲಿ ಪಿಸುಗುಟ್ಟಿದ್ದ ರಹಸ್ಯದಂತೆ ತೇಲುತ್ತಿದ್ದವು. ಒಂದು ಕಾಲದಲ್ಲಿ ಭರವಸೆ ಮತ್ತು ಭರವಸೆಯಿಂದ ತುಂಬಿದ ರಾಜ ಋಷಿ ಯುಧಿಷ್ಠಿರ ಈಗ ದುಃಖದಲ್ಲಿ ಮುಳುಗಿ ಕುಳಿತಿದ್ದರು. ಅವರ ಕಣ್ಣುಗಳು ಕಣದ ಹೊರೆಯಿಂದ ಭಾರವಾದವು. ಅವರ ತಾಯಿ ಕುಂತಿ ದುಃಖ ಮತ್ತು ಕಾಳಜಿಯ ಮಿಶ್ರಣವನ್ನು ತನ್ನ ಮುಖದ ಮೇಲೆ ಕೆತ್ತಿದರು. ಅವಳು ಹತ್ತಿರವಾಗುತ್ತಿದ್ದಂತೆ ಒಣಗಿದ ಭೂಮಿಯನ್ನು ಪೋಷಿಸುವ ಸೌಮ್ಯ ಮಳೆಯಂತೆ ಅವಳ ಸ್ವಂತ ಕಣ್ಣೀರು ಹರಿಯಲಾರಂಭಿಸಿತು. ಅವಳ ಧ್ವನಿಯೂ ನಡುಗಿತು. ಆದರೆ ಅವಳ ಮಾತುಗಳು ಆಳವಾದ ತಿಳುವಳಿಕೆಯಿಂದ ಕೂಡಿತ್ತು. ತನ್ನ ಮಗನು ಅದೃಷ್ಟದ ಅಲೆಗಳ ವಿರುದ್ಧ ಹೋರಾಡುವುದನ್ನು ನೋಡಿದ ವರ್ಷಗಳಿಂದ ಹುಟ್ಟಿಕೊಂಡಿತು. ಓ ಪ್ರಬಲ ಶಸ್ತ್ರಸಜ್ಜಿತ ಯುಧಿಷ್ಠಿರ, ಅವಳು ಹೇಳಿದಳು. ಅವಳ ಧ್ವನಿಯು ಪಿಸುಗುಟ್ಟುವಿಕೆಯ ಮೇಲೆ. ಅಂತಹ ದುಃಖಕ್ಕೆ ನೀವು ಬಲಿಯಾಗುವುದಿಲ್ಲ. ದುಃಖವು ನಿಮ್ಮನ್ನು ಸೇವಿಸಬಾರದು. ನಾನು ಏನು ಹೇಳಬೇಕೆಂಬುದನ್ನು ಆಲಿಸಿ. ಕುಂತಿಯ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಹಿತವಾದ ಮತ್ತು ಶಾಂತವಾದವು. ಕಣ್ಣನಿಗೆ ಅವನ ನಿಜವಾದ ವಂಶಾವಳಿಯನ್ನು ಮತ್ತು ಯುಧಿಷ್ಠಿರನೊಂದಿಗಿನ ಅವನ ಸಹೋದರತ್ವವನ್ನು ತಿಳಿಸಲು ಅವಳು ಮತ್ತು ಸೂರ್ಯನ ದೇವರು ಮಾಡಿದ್ದ ಪ್ರಯತ್ನಗಳನ್ನು ಅವಳು ನೆನಪಿಸಿಕೊಂಡಳು. ನಾವು ಎಲ್ಲವನ್ನೂ ಪ್ರಯತ್ನಿಸಿದ್ದೇವೆ, ಅವಳು ವಿಷಾದದಿಂದ ಭಾರವಾದ ಧ್ವನಿಯಲ್ಲಿ ಹೇಳಿದರು. ನಾವು ಕನಸಿನಲ್ಲಿ ಅವನೊಂದಿಗೆ ಮಾತನಾಡುತ್ತಿದ್ದೆವು. ನಾವು ವೈಯಕ್ತಿಕವಾಗಿ ಅವನನ್ನು ಬೇಡಿಕೊಂಡೆವು, ಆದರೆ ಅವನು ಕೇಳಲು ನಿರಾಕರಿಸಿದನು. ಏಕೆಂದರೆ ಅವನು ಸಮಯದ ಪ್ರಭಾವದಿಂದ ಬಳಲುತ್ತಿದ್ದ ತನ್ನ ತಾಯಿಯ ಮಾತುಗಳನ್ನು ಕೇಳುವಾಗ ಯುಧಿಷ್ಠಿರನ ಕಣ್ಣುಗಳು ಕೋಪ ಮತ್ತು ಹತಾಶೆಯಿಂದ ಹೊಳೆಯುತ್ತಿದ್ದವು. ಒಂದು ಕಾಲದಲ್ಲಿ ಭರವಸೆ ಮತ್ತು ಭರವಸೆಯಿಂದ ತುಂಬಿದ ಅವನ ಹೃದಯವು ಈಗ ಭಾರವಾದ ಭಾರದಂತೆ ಭಾಸವಾಯಿತು. ಅವನನ್ನು ಅದರ ಹೊರೆಯ ಕೆಳಗೆ ಜಜ್ಜಿತು. ನೀನು ನನ್ನೊಂದಿಗೆ ಹೆಚ್ಚು ಮುಕ್ತವಾಗಿದ್ದರೆ, ಅವನ ಧ್ವನಿಯು ದುಃಖದಿಂದ ಅಲುಗಾಡುತ್ತಿತ್ತು. ನೀನು ನನ್ನೊಂದಿಗೆ ನಿಮ್ಮ ಸಲಹೆಯನ್ನು ಹಂಚಿಕೊಂಡಿದ್ದರೆ ಬಹುಶಃ ನಾನು ಈ ದೊಡ್ಡ ಸಂಕಟವನ್ನು ತಪ್ಪಿಸಬಹುದಿತ್ತು. ಅವನ ತುಟಿಗಳಿಂದ ಮಾತುಗಳು ಚಿಮ್ಮುತ್ತಿದ್ದಂತೆ ಕುಂತಿಯ ಮುಖವು ದುಃಖದಿಂದ ತಿರುಗಿತು. ತನ್ನ ಮಗನ ದುಃಖವು ಕೇವಲ ತನಗಾಗಿ ಮಾತ್ರವಲ್ಲ, ಅವನು ಪ್ರೀತಿಸಿದ ಎಲ್ಲರಿಗೂ, ಅವನ ಸಹೋದರರು, ಅವನ ಸ್ನೇಹಿತರು ಮತ್ತು ಅವನ ಜನರಿಗೆ ಎಂದು ಅವಳು ತಿಳಿದಿದ್ದಳು. ಅವಳು ಅವನೊಂದಿಗೆ ತರ್ಕಿಸಲು ಪ್ರಯತ್ನಿಸಿದಳು, ಅವನೊಳಗೆ ಉಂದಣಗೊಂಡ ಚಂಡಮಾರುತವನ್ನು ಶಾಂತಗೊಳಿಸಲು. ಆದರೆ ಯುಧಿಷ್ಠಿರನ ಮಾತುಗಳು ಆಳವಾಗಿ ಕತ್ತರಿಸಿದ್ದವು. ಅವರ ಪ್ರೀತಿಯ ಬಟ್ಟೆಯನ್ನು ಕತ್ತರಿಸುವ ತೀಕ್ಷ್ಣವಾದ ಬ್ಲೇಡ್ನಂತೆ ಹೊರಟಾದ ಭಾವನೆಯ ಕ್ಷಣದಲ್ಲಿ ಯುಧಿಷ್ಠಿರನು ಎಲ್ಲಾ ಮಹಿಳೆಯರನ್ನು ಶಪಿಸಿದನು. ಅವರನ್ನು ಗೌಪ್ಯವಾಗಿ ಮತ್ತು ಮೌನವಾಗಿ ಖಂಡಿಸಿದನು. ಅವನ ಮಾತುಗಳು ಕಾಡು ಚಂಡಮಾರುತದಂತೆ ಇದ್ದವು. ಅವರ ಪ್ರಪಂಚದ ಅಡಿಪಾಯವನ್ನು ಅಲುಗಾಡಿಸಿದವು. ಕುಂತಿಯ ಹೃದಯವು ಅವನ ದುಃಖದ ಭಾರದಿಂದ ಮುರಿಯಿತು ಮತ್ತು ಯಾವುದೂ ಮತ್ತೆ ಮೊದಲಿನಂತಾಗುವುದಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ಕತ್ತಲೆಯು ತನ್ನ ಸುತ್ತ ಮುತ್ತಿಕೊಂಡಾಗ ಯುಧಿಷ್ಠಿರನ ಆಲೋಚನೆಗಳು ಆತ ಪ್ರೀತಿಸಿದವರೆಲ್ಲರ ಕಡೆಗೆ, ಆತನ ಪುತ್ರರು, ಮೊಮ್ಮಕ್ಕಳು, ಸ್ನೇಹಿತರು ಮತ್ತು ಸಂಬಂಧಿಕರ ಕಡೆಗೆ ತಿರುಗಿತು. ಆತನ ಮನಸ್ಸು ಆತಂಕ ಮತ್ತು ದುಃಖದ ಜ್ವಾಲೆಯಂತಿತ್ತು. ನಿಯಂತ್ರಣ ತಪ್ಪಿದ ಬೆಂಕಿಯಂತೆ ತನ್ನ ಸುತ್ತಲಿನ ಎಲ್ಲವನ್ನೂ ಹೀರಿಕೊಳ್ಳುತ್ತಿತ್ತು. ಕುರುಕ್ಷೇತ್ರದ ಯುದ್ಧದ ಪೀಡಿತ ಭೂಪ್ರದೇಶದಲ್ಲಿ ಸೂರ್ಯನು ಮುಳುಗಿ ಅವರ ಮುಂದೆ ಬಿದ್ದಿರುವ ವಿನಾಶದ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ನೀತಿವಂತರ ರಾಜ ಯುಧಿಷ್ಠಿರನು ಅವಶೇಷಗಳ ನಡುವೆ ನಿಂತನು. ಅವನ ಹೃದಯವು ದುಃಖ ಮತ್ತು ದುಃಖದಿಂದ ಭಾರವಾಗಿತ್ತು. ಅವನು ಅರ್ಜುನನ ಬಾಣಕ್ಕೆ ಬಿದ್ದ ಪರಾಕ್ರಮಶಾಲಿ ಯೋಧ ಕಳ್ಳನ ನಿರ್ಜೀವ ರೂಪವನ್ನು ನೋಡಿದನು. ಅರ್ಜುನ ಭಾವಾವೇಶದಿಂದ ನಡುಗುತ್ತಿದ್ದ ಅವನ ಧ್ವನಿಯಲ್ಲಿ ಯುಧಿಷ್ಠಿರ ಹೇಳಿದ, ನಾವು ಋಷಿ ಮತ್ತು ಅಂಧಕರ ನಗರಗಳಲ್ಲಿ ಸರಳವಾದ ಜೀವನವನ್ನು ನಡೆಸುತ್ತಿದ್ದರೆ ಈ ದುರಂತವು ನಮಗೆ ಸಂಭವಿಸುತ್ತಿರಲಿಲ್ಲ. ನಮ್ಮ ಸಂಬಂಧಿಕರನ್ನು ಕೊಲ್ಲುವ ಮೂಲಕ
ನಾವು ನಮ್ಮದೇ ಪತನವನ್ನು ತಂದಿದ್ದೇವೆ. ಅಂತಹ ವಿನಾಶಕ್ಕೆ ಕಾರಣವಾದಾಗ ನಮ್ಮ ಶೌರ್ಯ ಮತ್ತು ಶಕ್ತಿಯ ಪ್ರಯೋಜನವೇನೋ ಆತ ಪದೇ ಪದೇ ನಿಟ್ಟುಸಿರುಬಿಟ್ಟನು. ಆತನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ತನ್ನ ಮುಂದಿರುವ ಹತ್ಯಾಕಾಂಡವನ್ನು ಅವಲೋಕಿಸುತ್ತಿದ್ದವು. ಕ್ಷಾತ್ರಿಯರ ಹಾದಿಗಳನ್ನು ನೋಡಿ ಎಂದು ಆತ ವಿಷಾದಿಸಿದನು. ನಾವು ಅಹಂಕಾರ, ದುರಹಂಕಾರ ಮತ್ತು ಅಧಿಕಾರದ ಕಾಮದಿಂದ ನಾಶವಾಗಿದ್ದೇವೆ. ನಾವು ಕ್ಷಮೆ, ಆತ್ಮಸಂಯಮ ಮತ್ತು ಶುದ್ಧತೆಯ ಮಾರ್ಗವನ್ನು ನಿರ್ಲಕ್ಷಿಸಿದ್ದೇವೆ. ಯುಧಿಷ್ಠಿರನು ಮಾತನಾಡುತ್ತಿರುವಾಗ ಅವನ ಮಾತುಗಳು ಗಾಳಿಯಲ್ಲಿ ಬೀಸುತ್ತಿದ್ದವು, ನಿರ್ಜನ ಭೂಪ್ರದೇಶದ ಮೂಲಕ ಪ್ರತಿಧ್ವನಿಸುತ್ತಿದ್ದವು. ಅಧಿಕಾರ ಮತ್ತು ಮಹತ್ವಾಕಾಂಕ್ಷೆಯ ಹೆಸರಿನಲ್ಲಿ ಕಳೆದುಹೋದ ಅಸಂಖ್ಯಾತ ಜೀವಗಳನ್ನು, ಛಿದ್ರಗೊಂಡ ಕುಟುಂಬಗಳನ್ನು ಮತ್ತು ಕೊಲ್ಲಲ್ಪಟ್ಟ ಮುಗ್ಧ ಜನರನ್ನು ಅವನು ನೆನಪಿಸಿಕೊಂಡನು. ನಾವು ನಮ್ಮದೇ ಪತನವನ್ನು ತಂದಿದ್ದೇವೆ. ದುಃಖದಿಂದ ನಡುಗಿದ ಅವರ ಧ್ವನಿಯು ಪುನರಾವರ್ತಿಸಿತು. ನಾವು ಸಾಯಲು ಅರ್ಹರಲ್ಲದವರನ್ನು ಕೊಲ್ಲುವ ಮೂಲಕ ಗಂಭೀರ ಪಾಪವನ್ನು ಮಾಡಿದ್ದೇವೆ. ನಾವು ಈಗ ಅಸ್ತಿತ್ವದ ಭಾರವನ್ನು ಹೊತ್ತುಕೊಳ್ಳುತ್ತಿದ್ದೇವೆ. ಸ್ನೇಹಿತರು ಮತ್ತು ನಮಗೆ ಪ್ರಿಯವಾದ ಎಲ್ಲವನ್ನೂ ಕಸಿದುಕೊಂಡಿದ್ದೇವೆ. ಯುಧಿಷ್ಠಿರನು ತನ್ನ ಹೃದಯವನ್ನು ಸುರಿಸಿದಾಗ ಅರ್ಜುನನು ಗಮನದಿಂದ ಆಲಿಸಿದನು. ಅವನ ಮಾತುಗಳು ಮಾಡಿದ ವಿನಾಶದ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸುತ್ತವೆ. ರಾಜನ ವಿಲಾಪವು ಅವನ ಆತ್ಮದ ಆಳದಿಂದ ಕೂಗುವಂತಿದೆ. ಕ್ಷಮೆ ಮತ್ತು ವಿಮೋಚನೆಗಾಗಿ ಪ್ರಾರ್ಥನೆ. ಅವನು ಮಾತನಾಡುವುದನ್ನು ಮುಗಿಸಿದಾಗ ಯುಧಿಷ್ಠಿರನು ಮೌನವಾದನು. ಅವನ ಎದೆಯು ಕಣ್ಣೀರಿನಿಂದ ತುಂಬಿತ್ತು. ಅರ್ಜುನನು ಅವನ ಹತ್ತಿರ ಬಂದು ಸಾಂತ್ವನ ಮತ್ತು ತಿಳುವಳಿಕೆಯ ಸಂಕೇತವಾಗಿ ತನ್ನ ಸಹೋದರನ ಭುಜದ ಮೇಲೆ ಕೈ ಹಾಕಿದನು. ಕಿರಿಯ ರಾಜನು ಯುಧಿಷ್ಠಿರನನ್ನು ನೋಡಿದನು. ಅವನ ಕಣ್ಣುಗಳು ಸಹಾನುಭೂತಿ ಮತ್ತು ಪಾನುಭೂತಿಯೊಂದಿಗೆ ತುಂಬಿದವು. ಸಹೋದರ ಅರ್ಜುನನು ಮೃದುವಾಗಿ ಹೇಳಿದನು, ನಿನ್ನ ಮಾತುಗಳು ನನ್ನ ಆತ್ಮಕ್ಕೆ ಮುಲಾಮು ಇದ್ದಂತೆ. ನನಗೂ ನಮ್ಮ ಕ್ರಿಯೆಗಳ ಭಾರ, ನಮ್ಮ ಅಪರಾಧದ ಹೊರೆಯನ್ನು ಅನುಭವಿಸಿದೆ. ಆದರೆ ನಾವು ಒಂದು ದೊಡ್ಡ ವಿಜಯವನ್ನು ತಂದಿದ್ದೇವೆ ಎಂಬುದನ್ನು ನಾವು ಮರೆಯಬಾರದು. ಅದು ಭೂಮಿಗೆ ಶಾಂತಿಯನ್ನು ಪುನರ್ಸ್ಥಾಪಿಸಿದೆ. ಯುಧಿಷ್ಠಿರನು ತನ್ನ ಕಣ್ಣುಗಳನ್ನು ಕೆಂಪಾಗಿಸಿ ದಣಿದಿದ್ದ ಅರ್ಜುನನ ಕಡೆಗೆ ನೋಡಿದನು. ಕೊನೆಗೆ ನಾನು ಕಾಡಿಗೆ ಹೋಗುತ್ತೇನೆ ಎಂದು ಪಿಸುಗುಟ್ಟಿದ ಅವನ ಧ್ವನಿಯಲ್ಲಿ ಹೇಳಿದನು. ನಾನು ಎಲ್ಲಾ ಪ್ರಾಪಂಚಿಕ ಸಂಬಂಧಗಳನ್ನು ತ್ಯಜಿಸಿ ಕಾಡಿನಲ್ಲಿ ವಿಮೋಚನೆಯನ್ನು ಬಯಸುತ್ತೇನೆ. ನನಗೆ ರಾಜ್ಯ ಅಥವಾ ಆನಂದದ ಅಗತ್ಯವಿಲ್ಲ. ಕೇವಲ ಶಾಂತಿ ಮತ್ತು ಕ್ಷಮೆ ಬೇಕು. ಮತ್ತು ಅದರೊಂದಿಗೆ ಸೂರ್ಯನು ಹಸ್ತಿನಾಪುರ ರಾಜ್ಯದ ಮೇಲೆ ಮುಳುಗಲು ಪ್ರಾರಂಭಿಸಿದಾಗ ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪ್ರಸಿದ್ಧ ಯೋಧ ಮತ್ತು ರಾಜಕುಮಾರ ಅರ್ಜುನನು ತನ್ನ ಸಹೋದರ ಯುಧಿಷ್ಠಿರನ ಮುಂದೆ ನಿಂತಿದ್ದನು. ಅವನ ಕಣ್ಣುಗಳು ತೀವ್ರತೆಯಿಂದ ಹೊಳೆಯುತ್ತಿದ್ದವು. ರಾಜನೇ, ಅರ್ಜುನನು ತನ್ನ ಧ್ವನಿಯನ್ನು ಮಂದವಾಗಿ ಮತ್ತು ತುರ್ತಾಗಿ ಪ್ರಾರಂಭಿಸಿದನು. ನಿನ್ನ ಹೃದಯದ ಈ ದೊಡ್ಡ ಆಂದೋಲನವನ್ನು ನೋಡಿ ನಾನು ದುಃಖಿತನಾಗಿದ್ದೇನೆ. ಅಂತಹ ಅತಿಮಾನುಷ ಸಾಧನೆಯನ್ನು ಸಾಧಿಸಿದ ನಂತರ ನೀನು ಈ ದೊಡ್ಡ ಸಮೃದ್ಧಿಯನ್ನು ತ್ಯಜಿಸಲು ಮುಂದಾರಿದ್ದೀಯ. ಅವನು ಯುಧಿಷ್ಠಿರನ ಮುಖವನ್ನು ಅಧ್ಯಯನ ಮಾಡುವಾಗ ತನ್ನ ನೋಟವನ್ನು ಚುಚ್ಚಿದನು. ಹೃದಯದ ಚಂಚಲತೆಯಿಂದ ನೀನು ಎಲ್ಲವನ್ನು ಏಕೆ ತ್ಯಜಿಸಬೇಕು? ಅವನ ಕಣ್ಣುಗಳು ದಿಗಿಲುಗೊಂಡಿದ್ದ ಯುಧಿಷ್ಠಿರನು ಆಲೋಚನೆಯಲ್ಲಿ ಕಳೆದು ಹೋದಂತೆ ಕಾಣುತ್ತಿದ್ದನು. ಅರ್ಜುನನ ಮಾತುಗಳು ಅವನೊಳಗೆ ಒಂದು ಸ್ವರಮೇಳವನ್ನು ಹೊಡೆದವು ಮತ್ತು ಒಂದು ಕ್ಷಣ ಅವನು ರಾಜನಾಗಿ ತನ್ನ ಜವಾಬ್ದಾರಿಗಳ ಭಾರವನ್ನು ಮರೆತುಬಿಟ್ಟನು. ಆದರೆ ನಂತರ ಅವನ ಅಭಿವ್ಯಕ್ತಿ ಕಠಿಣವಾಯಿತು ಮತ್ತು ಅವನು ಪಿಸುಗುಟ್ಟುವಂತಹ ಧ್ವನಿಯಲ್ಲಿ ಮಾತನಾಡಿದನು. ನಾನು ನನ್ನ ವೈರಿಗಳನ್ನು ಕೊಂದಿದ್ದೇನೆ ಮತ್ತು ನಮ್ಮ ಸ್ವಂತ ಆದೇಶದ ಕರ್ತವ್ಯಗಳನ್ನು ಪಾಲಿಸುವ ಮೂಲಕ ಗೆದ್ದ ಭೂಮಿಯ ಸಾರ್ವಭೌಮತ್ವವನ್ನು ನಾನು ಪಡೆದುಕೊಂಡಿದ್ದೇನೆ. ಆದರೆ ಈ ಎಲ್ಲಾ ಸಂಪತ್ತು ಮತ್ತು ಶಕ್ತಿಯು ಕೇವಲ ನೋವು ಮತ್ತು ನೋವನ್ನು ಮಾತ್ರ ತರುತ್ತಿದ್ದರೆ ಏನು ಪ್ರಯೋಜನ? ಅರ್ಜುನನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಆದರೆ ಅವನು ತನ್ನನ್ನು ತಾನೇ ನಿಗ್ರಹಿಸಿಕೊಂಡನು. ಅವನ ಧ್ವನಿಯು ಮನವೊಲಿಸುವ ಧ್ವನಿಯನ್ನು ಪಡೆದುಕೊಂಡಿತು. ಓ ರಾಜನೇ, ಭೂಮಿಯಲ್ಲಿ ನಪುಂಸಕ
ಅಥವಾ ವಿಳಂಬದ ವ್ಯಕ್ತಿಯು ಎಲ್ಲಿ ಸಾರ್ವಭೌಮತ್ವವನ್ನು ಪಡೆದಿದ್ದಾನೆ? ಹಾಗಾದರೆ ನೀನು ಕೋಪದಿಂದ ಕೋಪಗೊಂಡು ಭೂಮಿಯ ಎಲ್ಲಾ ರಾಜರನ್ನು ಏಕೆ ಕೊಂದೆ? ಅರ್ಜುನನು ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನ ಕಣ್ಣುಗಳು ಮಸುಕಾಗಲು ಪ್ರಾರಂಭಿಸಿದವು ಮತ್ತು ಅವನು ಮತ್ತೊಮ್ಮೆ ತನ್ನ ಸ್ವಂತ ಆಲೋಚನೆಗಳಲ್ಲಿ ಮುಳುಗಿದಂತೆ ತೋರುತ್ತಿತ್ತು. ಅರ್ಜುನನು ತನ್ನ ಮಾತುಗಳನ್ನು ಒತ್ತಿ ಹೇಳಿದನು. ವಾದ ಮತ್ತು ಮನವೊಲಿಸುವಿಕೆಯ ಸಂಕೀರ್ಣ ಚಿತ್ರಣವನ್ನು ನೇತೃಭಿಕ್ಷೆಯಿಂದ ಬದುಕುವವನು ತನ್ನ ಯಾವುದೇ ಕೃತ್ಯದಿಂದ ಭೂಮಿಯ ಒಳ್ಳೆಯ ವಸ್ತುಗಳನ್ನು ಆನಂದಿಸಲು ಸಾಧ್ಯವಿಲ್ಲ. ಸಮೃದ್ಧಿಯಿಂದ ಮತ್ತು ಸಂಪನ್ಮೂಲಗಳಿಲ್ಲದೆ ಅವನು ಎಂದಿಗೂ ಭೂಮಿಯ ಮೇಲೆ ಖ್ಯಾತಿಯನ್ನು ಗಳಿಸಲು ಸಾಧ್ಯವಿಲ್ಲ, ಅಥವಾ ಮಕ್ಕಳು ಮತ್ತು ಪ್ರಾಣಿಗಳನ್ನು ಪಡೆಯಲು ಸಾಧ್ಯವಿಲ್ಲ. ಯುಧಿಷ್ಠಿರನ ಕಣ್ಣುಗಳು ಮತ್ತೆ ತನ್ನ ಗಮನವನ್ನು ಕೇಂದ್ರೀಕರಿಸಿದವು ಮತ್ತು ಒಂದು ಕ್ಷಣ ಅರ್ಜುನನು ಅವರ ಆಳದಲ್ಲಿ ತಿಳುವಳಿಕೆಯ ಮಿನುಗುವಿಕೆಯನ್ನು ತಾನು ನೋಡುತ್ತಿದ್ದೇನೆ ಎಂದು ಭಾವಿಸಿದನು. ಆದರೆ ನಂತರ ಅವನ ಸಹೋದರನ ಮುಖವು ಮತ್ತೊಮ್ಮೆ ಗಟ್ಟಿಯಾಯಿತು ಮತ್ತು ಅವನು ತಂಪಾದ ಮತ್ತು ಬೇಪಟ್ಟ ಧ್ವನಿಯಲ್ಲಿ ಮಾತನಾಡಿದನು. ಅರ್ಜುನನೇ, ನಿನ್ನ ಮಾತುಗಳಿಂದ ನಾನು ವಿಚಲಿತನಾಗುವುದಿಲ್ಲ. ಈ ಎಲ್ಲಾ ಸಂಪತ್ತು ಮತ್ತು ಅಧಿಕಾರವನ್ನು ತ್ಯಜಿಸಿ ಭಿಕ್ಷುಕನಂತೆ ಬದುಕಲು ನಾನು ನಿರ್ಧರಿಸಿದ್ದೇನೆ. ಅರ್ಜುನನ ಮುಖವು ಕುಸಿಯಿತು. ಅವನ ಕಣ್ಣುಗಳು ನಿರಾಶೆಯಿಂದ ಮಸುಕಾದವು. ತನ್ನ ನಿರ್ಧಾರದಿಂದ ತನ್ನ ಸಹೋದರನು ಸುಲಭವಾಗಿ ವಿಚಲಿತನಾಗುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದರೆ ಯುಧಿಷ್ಠಿರನು ಮೂರ್ಖನಾಗಿದ್ದಾನೆ. ತಾನು ಶ್ರೇಷ್ಠತೆಯ ದೊಡ್ಡ ಅವಕಾಶವನ್ನು ತ್ಯಜಿಸುತ್ತಿದ್ದೇನೆ ಎಂದು ಅವನಿಗೆ ತಿಳಿದಿತ್ತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ರಾಜ್ಯವನ್ನು ಕತ್ತಲೆಯ ನೆರಳಿನಲ್ಲಿ ಮುಳುಗಿಸಿದಾಗ ಅರ್ಜುನನು ತನ್ನ ಧ್ವನಿಯನ್ನು ಮಂದವಾಗಿ ಮತ್ತು ತುರ್ತು ಸ್ಥಿತಿಯಲ್ಲಿ ಮತ್ತೆ ಮಾತನಾಡಿದನು. ರಾಜನೇ, ನಿನ್ನ ಮೂರ್ಖತನದಿಂದ ಕುರುಡನಾಗಬೇಡ. ನೀನು ಈ ಸ್ಥಿತಿಯಲ್ಲಿ ಹುಟ್ಟಿಕೊಂಡಿದ್ದೀಯ. ದಟ್ಟವಾದ ಎಲೆಗೊಂಚಲುಗಳ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರಿದ ಸೂರ್ಯನು ಕಾಡಿನ ವಿಶಾಲ ವಿಸ್ತಾರದ ಮೇಲೆ ಉದಯಿಸಲು ಪ್ರಾರಂಭಿಸಿದ್ದನು. ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಸ್ನೇಹಿತ ಅರ್ಜುನನ ಮುಂದೆ ನಿಂತನು. ಅವನ ಕಣ್ಣುಗಳು ಆಳವಾದ ಉದ್ದೇಶದೊಂದಿಗೆ ಹೊಳೆಯುತ್ತಿದ್ದವು. ಅರ್ಜುನ ಅವನ ಧ್ವನಿಯು ಕಡಿಮೆ ಮತ್ತು ಅಳತೆ. ಸ್ವಲ್ಪ ಸಮಯದವರೆಗೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಮತ್ತು ನಿಮ್ಮ ಮನಸ್ಸನ್ನು ನಿಮ್ಮ ಆಂತರಿಕ ಆತ್ಮದ ಮೇಲೆ ಕೇಂದ್ರೀಕರಿಸಲು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನೀವು ನನ್ನ ಮಾತುಗಳನ್ನು ಅಂತಹ ಸಾವಧಾನತೆಯ ಸ್ಥಿತಿಯಲ್ಲಿ ಕೇಳಿದರೆ ಅವು ನಿಮ್ಮೊಳಗೆ ಆಳವಾಗಿ ಪ್ರತಿಧ್ವನಿಸುತ್ತವೆ. ಅರ್ಜುನನು ತಿಳುವಳಿಕೆಯಿಂದ ತಲೆಯಾಡಿಸಿದಂತೆ ಯುಧಿಷ್ಠಿರನು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ನೀತಿವಂತರ ಹಾದಿಯಲ್ಲಿ ನಡೆಯಬೇಕೆಂಬ ತನ್ನ ಬಯಕೆಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ನಾನು ಎಲ್ಲಾ ಸಂತೋಷ ಮತ್ತು ಆಚರಣೆಗಳನ್ನು ತ್ಯಜಿಸಿ ಅಲ್ಲಿ ವಾಸಿಸುವ ಪ್ರಾಣಿಗಳಂತೆ ಹಣ್ಣು ಮತ್ತು ಬೇರುಗಳ ಮೇಲೆ ವಾಸಿಸುವ ಮೂಲಕ ಕಾಡಿನಲ್ಲಿ ವಾಸಿಸುತ್ತೇನೆ ಎಂದು ಅವನು ಘೋಷಿಸಿದನು. ಅವನು ಮುಂಜಾನೆ ಮತ್ತು ಸಂಜೆಯ ಸಮಯದಲ್ಲಿ ಹೇಗೆ ಸ್ನಾನ ಮಾಡುತ್ತಾನೆ? ಪವಿತ್ರ ಬೆಂಕಿಯ ಮೇಲೆ ಧೂಪದ್ರವ್ಯವನ್ನು ಸುರಿಯುತ್ತಾನೆ ಮತ್ತು ತಪಸ್ಸಿನ ಮೂಲಕ ತನ್ನ ದೇಹವನ್ನು ಚರ್ಮದಿಂದ ಮುಚ್ಚಿಕೊಳ್ಳುತ್ತಾನೆ ಮತ್ತು ಲಾಕ್ಗಳನ್ನು ಧರಿಸುತ್ತಾನೆ ಎಂದು ವಿವರಿಸಿದನು. ಯುಧಿಷ್ಠಿರನು ಮಾತನಾಡುವಾಗ ಅವನ ಮಾತುಗಳು ಅರ್ಜುನನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಮೂಡಿಸಿದವು. ಅವನು ತನ್ನ ಸ್ನೇಹಿತನು ಕಾಡಿನ ಮೂಲಕ ಅಲೆದಾಡುವ ಪಕ್ಷಿಗಳು ಮತ್ತು ಪ್ರಾಣಿಗಳ ಸಿಹಿ ಹಾಡುಗಳನ್ನು ಕೇಳುವ ಮತ್ತು ಹೂ ಬಿಡುವ ಹೂವುಗಳ ಪರಿಮಳವನ್ನು ಸವಿಯುವ ಕಲ್ಪನೆಯನ್ನು ಹೊಂದಿದ್ದನು. ನಾನು ಯಾವುದೇ ಜೀವಿಗೆ ಹಾನಿಯನ್ನುಂಟು ಮಾಡುವುದಿಲ್ಲ, ಯುಧಿಷ್ಠಿರನು ಮುಂದುವರೆಸಿದನು. ಅವರು ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ವಾಸಿಸುತ್ತಿರಲಿ, ನಾನು ಚಿಂತನೆಗೆ ಮೀಸಲಿಟ್ಟ ನಿವೃತ್ತ ಜೀವನವನ್ನು ನಡೆಸುತ್ತೇನೆ ಮತ್ತು ಪಿತೃಗಳು ಮತ್ತು ದೇವತೆಗಳನ್ನು ಕಾಡು ಹಣ್ಣುಗಳು ಮತ್ತು ಬುಗ್ಗೆಯ ನೀರಿನ ಅರ್ಪಣೆಗಳಿಂದ
ತೃಪ್ತಿಪಡಿಸುತ್ತೇನೆ. ಯುಧಿಷ್ಠಿರನ ಮಾತುಗಳು ನದಿಯಂತೆ ಹರಿಯುತ್ತಿದ್ದವು. ಅರ್ಜುನನನ್ನು ಆಶ್ಚರ್ಯದ ಅಲೆಯ ಮೇಲೆ ಹೊತ್ತೊಯ್ಯುತ್ತಿದ್ದವು. ಬಯಕೆ ಮತ್ತು ಮೋಹದಿಂದ ಮುಕ್ತನಾಗಿ ಯಶಸ್ಸು ಮತ್ತು ವೈಫಲ್ಯದಲ್ಲಿ ಸಮಭಾವವನ್ನು ಕಾಪಾಡಿಕೊಂಡು ಮತ್ತು ದೊಡ್ಡ ತಪಸ್ವಿ ಅರ್ಹತೆಯನ್ನು ಗಳಿಸುತ್ತಾ ಅವನು ಭೂಮಿಯ ಮೇಲೆ ಹೇಗೆ ಅಲೆದಾಡುತ್ತಾನೆ ಎಂಬುದನ್ನು ವಿವರಿಸಿದನು. ನಾನು ಜೀವನವನ್ನು ಇಷ್ಟಪಡುವವನಂತೆ ಅಥವಾ ಸಾಯುವವನಂತೆ ವರ್ತಿಸುವುದಿಲ್ಲ ಎಂದು ಅವನು ಹೇಳಿದನು. ಅವನ ಕಣ್ಣುಗಳು ಆಳವಾದ ಬೇರ್ಪಡುವಿಕೆಯ ಭಾವನೆಯಿಂದ ಹೊಳೆಯುತ್ತಿದ್ದವು. ಯುಧಿಷ್ಠಿರನು ತನ್ನ ಜನನ ಮತ್ತು ಮರಣದ ಚಕದಿಂದ ವಿಮೋಚನೆಯ ಬಯಕೆಯ ಬಗ್ಗೆ ಮಾತನಾಡುತ್ತಿದ್ದಂತೆ ಅರ್ಜುನನು ತನ್ನ ಮೇಲೆ ಭಯದ ಹೊದಿಕೆಯನ್ನು ಅನುಭವಿಸಿದನು. ಅವನ ಸ್ನೇಹಿತನ ಮಾತುಗಳು ಆಳವಾದ ಬುದ್ಧಿವಂತಿಕೆಯಿಂದ ತುಂಬಿದವು. ಪ್ರಾಪಂಚಿಕ ಜೀವನದ ಕ್ಷಣಿಕ ಸ್ವರೂಪದ ಪ್ರತಿಬಿಂಬದಿಂದ ಹುಟ್ಟಿದವು. ಈ ಸಂದರ್ಭಗಳನ್ನು ಪ್ರತಿಬಿಂಬಿಸುತ್ತಾ ಯುಧಿಷ್ಠಿರನು ಜಗತ್ತನ್ನು ತ್ಯಜಿಸುವುದರಲ್ಲಿ ಮತ್ತು ನಿರ್ಭಯತೆಯ ಮಾರ್ಗವನ್ನು ಅಳವಡಿಸಿಕೊಳ್ಳುವುದರಲ್ಲಿ ನಿಜವಾದ ಸಂತೋಷವಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳಿದನು. ನಂತರದ ಮೌನದಲ್ಲಿ ಅರ್ಜುನನು ತನ್ನ ಸ್ನೇಹಿತನ ಬುದ್ಧಿವಂತಿಕೆಯ ಬಗ್ಗೆ ಗೌರವದ ಭಾವವನ್ನು ಅನುಭವಿಸಿದನು. ಯುಧಿಷ್ಠಿರನ ಮಾತುಗಳು ಕೇವಲ ರಾಜನ ಚಿಂತನೆಗಳಲ್ಲ, ಆದರೆ ಜೀವಿತಾವಧಿಯ ಚಿಂತನೆಯ ಸಾರವೆಂದು ಅವನಿಗೆ ತಿಳಿದಿತ್ತು. ಸೂರ್ಯನು ಆಕಾಶದಲ್ಲಿ ತನ್ನ ಆರೋಹಣವನ್ನು ಮುಂದುವರೆಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀಸಿದನು. ಯುಧಿಷ್ಠಿರನು ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ಆಳವಾದ ಉದ್ದೇಶದ ಪ್ರಜ್ಞೆಯಿಂದ ಹೊಳೆಯುತ್ತಿದ್ದವು. ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯನ ಉದಯವಾಗದೇ ಗದ್ದಲದ ಬೀದಿಗಳಲ್ಲಿ ಬೆಚ್ಚಗಿನ ಹೊಳಪನ್ನು ಬೀರುತ್ತಿತ್ತು. 5 ಪಾಂಡವ ಸಹೋದರರಲ್ಲಿ ಒಬ್ಬನಾದ ಭೀಮಸೇನನು ಅವರ ರಾಜ ಯುಧಿಷ್ಠಿರನ ಮುಂದೆ ನಿಂತನು. ಅವನ ಧ್ವನಿಯು ಚಿಂತೆ ಮತ್ತು ಹತಾಶೆಯ ಮಿಶ್ರಣದಿಂದ ತುಂಬಿತ್ತು. ಭೀಮಸೇನನು ಪ್ರಾರಂಭಿಸಿದನು, ಓ ರಾಜನೇ, ನಿನ್ನ ತಿಳುವಳಿಕೆಯು ಸತ್ಯಕ್ಕೆ ಕುರುಡಾಗಿದೆ. ವೇದಗಳನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳದೆ ಅವುಗಳನ್ನು ಪುನರಾವರ್ತಿಸುವ ಮೂರ್ಖ ಓದುಗನಂತೆ ನೀನು ನಮ್ಮನ್ನು ವಿನಾಶದ ಹಾದಿಯಲ್ಲಿ ಕರೆದೊಯ್ದಿದ್ದೀಯಾ. ನಮ್ಮ ಶತ್ರುಗಳನ್ನು ಕೊಂದು ರಾಜ್ಯವನ್ನು ನಮ್ಮದೆಂದು ಹೇಳಿಕೊಳ್ಳುತ್ತಿದ್ದೀಯಾ. ಆದರೆ ಇದು ಸೋಮಾರಿತನದ ಜೀವನವಲ್ಲವೇ? ನಾವು ಸೋಲಿಸಿದವರಿಗಾಗಿ ನಾವು ಕ್ಷಮೆ, ಕರುಣೆ ಮತ್ತು ಕರುಣೆಯನ್ನು ಬಯಸಬಾರದೇ? ಭೀಮಸೇನನ ಮಾತುಗಳು ಆಳವಾದ ಹಂಬಲದಿಂದ ಕೂಡಿದ್ದವು. ಅವರು ತಮ್ಮ ಹಣೆಬರಹದ ಕಡೆಗೆ ಪ್ರಯಾಣಿಸುವಾಗ ಇತರರ ದಾನದಿಂದ ಬದುಕಿ ಅಲೆದಾಡುವ ಆ ದಿನಗಳನ್ನು ಅವರು ನೆನಪಿಸಿಕೊಂಡರು. ನಾವು ಇನ್ನೂ ಆ ರೀತಿಯಲ್ಲಿ ಬದುಕಬಹುದಿತ್ತು ಎಂದು ಅವರು ಹೇಳಿದ್ದರು. ಅವರ ಧ್ವನಿಯು ಭಾವೋದ್ರೇಕದಿಂದ ನಡುಗುತ್ತಿತ್ತು. ನಾವು ಶಸ್ತ್ರಾಸ್ತ್ರಗಳನ್ನು ಎತ್ತಿಕೊಂಡು ಒಂದೇ ಜೀವಿಯನ್ನು ಕೊಲ್ಲಬೇಕಾಗುತ್ತಿರಲಿಲ್ಲ. ಭೂಮಿಯ ಆಡಳಿತಗಾರರ ನಡುವಿನ ಭಯಾನಕ ಯುದ್ಧವು ಎಂದಿಗೂ ನಡೆಯುತ್ತಿರಲಿಲ್ಲ. ಮಾತನಾಡುವಾಗ ಭೀಮಸೇನನ ಆಲೋಚನೆಗಳು ಕ್ಷತ್ರಿಯರಾಗಿ ಅವರ ಕರ್ತವ್ಯಗಳ ಬಗ್ಗೆ ಅವರಿಗೆ ಸಲಹೆ ನೀಡಿದ ಬುದ್ಧಿವಂತ ವ್ಯಕ್ತಿಗಳ ಕಡೆಗೆ ತಿರುಗಿತು. ಅವರು ನ್ಯಾಯಯುತ ಆಡಳಿತಗಾರನ ದಾರಿಯಲ್ಲಿ ನಿಂತವರನ್ನು ಕೊಲ್ಲಬೇಕು ಎಂದು ಘೋಷಿಸಿದ್ದರು. ಆದ್ದರಿಂದ ಅವರು ಧೃತರಾಷ್ಟ್ರರ ವಿರುದ್ಧ ಹೋರಾಡಿದ್ದರು. ಆದರೆ ಈಗ ರಾಜ್ಯವನ್ನು ಎದ್ದ ನಂತರ ಭೀಮಸೇನನಿಗೆ ಅಸಮಾಧಾನದ ಭಾವನೆ ಉಂಟಾಯಿತು. ಭಾರತ, ನಾವು ಖಂಡನೆಗೊಳಗಾದವರಾಗಿದ್ದೇವೆ. ವಿಷಾದದಿಂದ ಭಾರವಾದ ಅವರ ಧ್ವನಿಯಲ್ಲಿ ಅವರು ಹೇಳಿದರು, ಹಿರಿಯ ಸಹೋದರ, ನಾವು ನಿಮ್ಮ ಮಾದರಿಯನ್ನು ಅನುಸರಿಸುತ್ತೇವೆ, ಏಕೆಂದರೆ ನಾವು ಕ್ಷತ್ರಿಯರಾಗಿ ನಮ್ಮ ಕರ್ತವ್ಯಕ್ಕೆ ಬದ್ಧರಾಗಿದ್ದೇವೆ. ನಾವು ಪ್ರಬಲವಾದ ಶಸ್ತ್ರಾಸ್ತ್ರಗಳನ್ನು ಮತ್ತು ದೊಡ್ಡ ಶಕ್ತಿಯನ್ನು ಹೊಂದಿದ್ದೇವೆ. ಆದರೆ ನಾವು ಅಸಹಾಯಕರೆಂಬಂತೆ ನಿಮಗೆ ವಿಧೇಯರಾಗಿದ್ದೇವೆ. ಆದರೂ ಜನರು ನಮ್ಮನ್ನು ಹೀಗೆ ನೋಡಿದಾಗ ನಮ್ಮ ವಸ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಶಕ್ತಿಹೀನರು ಎಂದು ಅವರು ಭಾವಿಸಬೇಕು. ಭೀಮಸೇನನ ಕಣ್ಣುಗಳು ಬುದ್ಧಿಗಾಗಿ ಯುಧಿಷ್ಠಿರನ ಮುಖವನ್ನು ಹುಡುಕುತ್ತಾ ನಿಂತು ಹೋದವು. ಇವೆಲ್ಲವೂ ಬಲಶಾಲಿಗಳಿಗೆ ಆಹಾರವೆಂದು ವಿದ್ವಾಂಸರು ಹೇಳಿದ್ದಾರೆ ಎಂದು ಅವರು ಮುಂದುವರಿಸಿದ್ದರು.
ಈ ಜಗತ್ತನ್ನು ಆನಂದಿಸುವುದು ನಮ್ಮದು ಮತ್ತು ದಾರಿಯಲ್ಲಿ ನಿಲ್ಲುವವರನ್ನು ಕೊಲ್ಲಬೇಕು. ಆದರೆ ಕ್ಷತ್ರಿಯರಾಗಿ ನಮ್ಮದೇ ಆದ ಕರ್ತವ್ಯವೇನು? ನಾವು ಬುದ್ಧಿವಂತಿಕೆ ಮತ್ತು ನ್ಯಾಯದಿಂದ ಭೂಮಿಯನ್ನು ಆಳಲು ಪ್ರಯತ್ನಿಸಬಾರದೆ? ಸೂರ್ಯನು ಆಕಾಶದಲ್ಲಿ ಎತ್ತರಕ್ಕೇರಿದಾಗ ಭೀಮನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮುಖವು ಶಾಂತ ಚಿಂತನೆಯ ಮುಖವಾಡವಾಗಿತ್ತು. ಅವರ ಕ್ರಿಯೆಗಳ ಭಾರವು ಅವನ ಮೇಲೆ ಬಿದ್ದಿತ್ತು ಮತ್ತು ಆಳುವ ಅಥವಾ ತ್ಯಜಿಸುವ ನಿರ್ಧಾರವು ಅವರ ರಾಜ್ಯದ ಭವಿಷ್ಯವನ್ನು ಶಾಶ್ವತವಾಗಿ ರೂಪಿಸುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಅನಂತರದ ಮೌನದಲ್ಲಿ ಭೀಮಸೇನನ ಮಾತುಗಳು ತಮ್ಮದೇ ಆದ ಜೀವನವನ್ನು ತೆಗೆದುಕೊಂಡಂತೆ ಕಾಣುತ್ತಿದ್ದವು. ಅವು ಹಸ್ತಿನಾಪದ ಬೀದಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಬ್ರಾಹ್ಮಣ ಯುವಕರ ಒಂದು ಗುಂಪು ಯುವಕರು ಮತ್ತು ಅನನುಭವಿಗಳು ತ್ಯಾಗ ಜೀವನದ ಅನ್ವೇಷಣೆಯಲ್ಲಿ ತಮ್ಮ ಮನೆಗಳನ್ನು ತೊರೆದಿದ್ದರು. ಅವರು ಬ್ರಹ್ಮಚಾರಿಗಳಾಗಿ ಬದುಕುವ ಕಲ್ಪನೆಯಿಂದ ಆಕರ್ಷಿತರಾಗಿದ್ದರು. ಲೌಕಿಕ ಆಸಕ್ತಿಗಳಿಲ್ಲದ ಆಧ್ಯಾತ್ಮಿಕ ಅನ್ವೇಷಣೆಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡರು. ದೇವತೆಗಳ ಪ್ರಬಲ ರಾಜನಾದ ಇಂದ್ರನು ಅವರ ಮೇಲೆ ಕರುಣೆ ತೋರಿದನು ಮತ್ತು ಪ್ರಕಾಶಮಾನವಾದ ಚಿನ್ನದ ಪಕ್ಷಿಯ ರೂಪವನ್ನು ಪಡೆದನು. ಸಖ ಎಂಬ ಪಕ್ಷಿಯು ಕಾಡಿನಾದ್ಯಂತ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಯುವಕರನ್ನು ಉದ್ದೇಶಿಸಿ, ತ್ಯಾಗಗಳ ಅವಶೇಷಗಳ ಮೇಲೆ ಬದುಕುವವರು ಮನುಷ್ಯರಲ್ಲಿ ಅತ್ಯಂತ ಸದ್ಗುಣಶೀಲರು. ಅವರ ಜೀವನವು ಪ್ರಶಂಸೆಗೆ ಅರ್ಹವಾಗಿದೆ, ಏಕೆಂದರೆ ಅವರು ಅತ್ಯುನ್ನತ ಅಂತ್ಯವನ್ನು ಸಾಧಿಸಿದ್ದಾರೆ. ಋಷಿಗಳು ಅವರು ತಿಳಿದಿರುವಂತೆ ಪಕ್ಷಿಗಳ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದರು. ಅವರ ಮುಖಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಆದಾಗ್ಯೂ ಸಾಕ್ರನ ಮಾತುಗಳು ಶೀಘ್ರದಲ್ಲೇ ಕಠಿಣವಾದವು ಮತ್ತು ಅವನು ತನ್ನ ನಿಜವಾದ ಉದ್ದೇಶವನ್ನು ಬಹಿರಂಗಪಡಿಸಿದನು. ನೀವು ತ್ಯಾಗಗಳ ಅವಶೇಷಗಳ ಮೇಲೆ ಬದುಕುವುದಿಲ್ಲ. ನೀವು ಆಫನ್ನಲ್ಲಿ ವಾಸಿಸುತ್ತೀರಿ ಮತ್ತು ನಿಮ್ಮ ಜೀವನವು ಅಶುದ್ಧವಾಗಿದೆ. ನಾನು ನಿಮ್ಮನ್ನು ಸಾರಿಸುವುದಿಲ್ಲ. ಪಕ್ಷಿಗಳ ಕಠಿಣ ಟೀಕೆಯಿಂದ ಋಷಿಗಳು ಆಶ್ಚರ್ಯಚಕಿತರಾದರು. ಆದರೆ ಅವರು ಅವರ ಮಾರ್ಗದರ್ಶನಕ್ಕೆ ಮುಕ್ತರಾಗಿದ್ದರು. ಸಕ್ರ ಮುಂದುವರಿಸಿದ, ಹೇ ಋಷಿಗಳೇ, ನೀವು ಪ್ರಯೋಜನಕಾರಿ ಎಂದು ಪರಿಗಣಿಸುವುದೇನು ಎಂದು ನನಗೆ ತಿಳಿಸಿ. ನನ್ನ ಮಾತುಗಳು ನಿಮಗೆ ಬಹಳ ನಂಬಿಕೆಯಿಂದ ಸ್ಫೂರ್ತಿ ನೀಡಿವೆ. ಬುದ್ಧಿವಂತ ಪಕ್ಷಿಯಿಂದ ಕಲಿಯಲು ಉತ್ಸುಕರಾಗಿದ್ದ ಯುವಕರು, ನಾವು ನಮ್ಮ ಜೀವನವನ್ನು ಅತ್ಯಂತ ಧನ್ಯವೆಂದು ಪರಿಗಣಿಸುತ್ತೇವೆ. ನಿಮ್ಮ ಸಲಹೆಯನ್ನು ತಿಳಿಯಲು ನಾವು ಬಯಸುತ್ತೇವೆ ಎಂದು ಉತ್ತರಿಸಿದರು. ಪಕ್ಷಿಯ ಅಭಿವ್ಯಕ್ತಿ ಮೃದುಗೊಂಡಿತು ಮತ್ತು ಅವನು, ನೀವು ನಿಮ್ಮ ನಂಬಿಕೆಯನ್ನು ನನಗೆ ನಿರಾಕರಿಸದಿದ್ದರೆ ನಾನು ನಿಮಗೆ ಸತ್ಯ ಮತ್ತು ಪ್ರಯೋಜನಕಾರಿಯಾದ ಮಾತುಗಳನ್ನು ಹೇಳುತ್ತೇನೆ ಎಂದು ಹೇಳಿದನು. ಋಷಿಗಳು ಸಮ್ಮತಿಯಿಂದ ತಲೆಯಾಡಿಸಿದರು. ಅವರ ಕಣ್ಣುಗಳು ನಿರೀಕ್ಷೆಯಿಂದ ತುಂಬಿದವು. ಸಕ್ರನು ಅವರಿಗೆ ಜೀವನದ ಪವಿತ್ರ ಕ್ರಮವನ್ನು ಕಲಿಸಲು ಪ್ರಾರಂಭಿಸಿದನು. ಅವನು ಘೋಷಿಸಿದನು, 4 ಪಟ್ಟುಗಳಲ್ಲಿ ಹಸುವು ಸರ್ವೋಚ್ಚವಾಗಿದೆ. ಲೋಹಗಳಲ್ಲಿ ಚಿನ್ನದ ಆಳ್ವಿಕೆಗಳು, ಪದಗಳಲ್ಲಿ ಮಂತ್ರಗಳು ಪ್ರಭಾವ ಬೀಳುತ್ತವೆ ಮತ್ತು ದ್ವಿಪದಿಗಳಲ್ಲಿ ಬ್ರಾಹ್ಮಣರು ಶ್ರೇಷ್ಠರಾಗಿದ್ದಾರೆ. ಈ ತತ್ವಗಳು ಬ್ರಾಹ್ಮಣನ ಜೀವನದ ಪ್ರತಿಯೊಂದು ಅಂಶವನ್ನು ಹುಟ್ಟಿನಿಂದ ಮರಣದವರೆಗೆ ನಿಯಂತ್ರಿಸುತ್ತವೆ ಎಂದು ಪಕ್ಷಿ ವಿವರಿಸಿತು. ಸಕ್ರ ಮಾತನಾಡುತ್ತಿದ್ದಂತೆ ಅವರ ಮಾತುಗಳು ಬುದ್ಧಿವಂತಿಕೆಯ ಭಾವಚಿತ್ರವನ್ನು ಹೆಣೆದವು. ನಿಜವಾದ ಯಶಸ್ಸು ತಮ್ಮ ಆತ್ಮದ ಬಗೆಗಿನ ಭಕ್ತಿಯ ಮೇಲೆ ಅವಲಂಬಿತವಾಗಿದೆ ಎಂದು ಅವರು ಬಹಿರಂಗಪಡಿಸಿದರು. ಅದನ್ನು ಗೌರವಕ್ಕೆ ಯೋಗ್ಯವಾದ ದೇವತೆ ಎಂದು ಪರಿಗಣಿಸಿದರು. ಅವರು ಯಶಸ್ಸಿನ 3 ಮಾರ್ಗಗಳನ್ನು ವಿವರಿಸಿದ್ದಾರೆ. ಸೂರ್ಯ, ಚಂದ್ರ ಅಥವಾ ನಕ್ಷತ್ರಗಳನ್ನು ಅನುಸರಿಸುವುದು ಪ್ರತಿಯೊಂದು ಮಾನವ ಪ್ರಯತ್ನದ ವಿಭಿನ್ನ ಅಂಶವನ್ನು ಪ್ರತಿನಿಧಿಸುತ್ತದೆ. ನಂತರ ಪಕ್ಷಿ ಋಷಿಗಳ ಕಡೆಗೆ ತಿರುಗಿ, ಕ್ರಿಯೆಯನ್ನು ಖಂಡಿಸುವವರು ಕಡಿಮೆ ತಿಳುವಳಿಕೆಯುಳ್ಳವರು ಮತ್ತು ಪಾಪಕ್ಕೆ ಒಳಗಾಗುತ್ತಾರೆ. ಅವರು ದೇವರುಗಳು, ಋಷಿಗಳು ಮತ್ತು ಬ್ರಹ್ಮರ ಶಾಶ್ವತ ಮಾರ್ಗಗಳನ್ನು ತ್ಯಜಿಸುತ್ತಾರೆ ಮತ್ತು ಹೀಗೆ ನಿರಾಕರಿಸಿದ ಮಾರ್ಗಗಳನ್ನು ಸಾಧಿಸುತ್ತಾರೆ ಎಂದು ಹೇಳಿದರು. ನಿಯಮಕ್ಕೆ ಅನುಗುಣವಾಗಿ ಬದುಕುವುದು
ತಪಸ್ಸಿನ ಅತ್ಯುನ್ನತ ರೂಪವಾಗಿದೆ ಎಂದು ಸಕ್ಕರ ಒತ್ತಿ ಹೇಳಿದರು. ಉಡುಗೊರೆಗಳು ದೇವತೆಗಳನ್ನು ಪೂಜಿಸುವುದು, ವೇದಗಳನ್ನು ಅಧ್ಯಯನ ಮಾಡುವುದು ಮತ್ತು ಅವರ ಗುರುಗಳನ್ನು ಗೌರವಿಸುವುದು ಮುಂತಾದ ತ್ಯಾಗ ಮತ್ತು ತಪಸ್ಸುಗಳನ್ನು ಮಾಡಲು ಆತ ಅವರಿಗೆ ಸೂಚನೆ ನೀಡಿದನು. ಈ ಕ್ರಿಯೆಗಳು ದೇವರಿಗೆ ಅವರ ಆಶೀರ್ವಾದವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುವ ತಪಸ್ಸಿನ ಅತ್ಯಂತ ಕಠಿಣ ಕ್ರಿಯೆಗಳಾಗಿವೆ ಎಂದು ಆತ ಘೋಷಿಸಿದನು. ಉತ್ಸಾಹಭರಿತ ಚರ್ಚೆಯ ನಡುವೆಯೇ ಪರಾಕ್ರಮಶಾಲಿ ಮತ್ತು ಬುದ್ಧಿವಂತ ರಾಜಕುಮಾರನಾದ ನಕುಲನು ತನ್ನ ಸಹೋದರ ಅರ್ಜುನನನ್ನು ಬುದ್ಧಿವಂತಿಕೆಯ ಬೆಂಕಿಯ ಗಡಿಯಲ್ಲಿರುವ ತೀವ್ರತೆಯೊಂದಿಗೆ ನೋಡಿದನು. ದೇವತೆಗಳೇ ತಮ್ಮ ಪವಿತ್ರ ಬೆಂಕಿಯನ್ನು ವಿಶಾಖಕ್ಯೂಪ ಎಂದು ಕರೆಯಲಾಗುವ ಪ್ರದೇಶದಲ್ಲಿ ಸ್ಥಾಪಿಸಿದ್ದಾರೆ. ಇಂದು ನಕುಲನು ದೃಢನಿಶ್ಚಯದಿಂದ ತನ್ನ ಮಾತುಗಳನ್ನು ಸುರಿಸುತ್ತಾ ಪ್ರಾರಂಭಿಸಿದನು. ಆದ್ದರಿಂದ ಓ ರಾಜನೇ, ದೈವಿಕ ಜೀವಿಗಳು ಸಹ ಕರ್ಮಫಲಗಳ ಮೇಲೆ ಅವಲಂಬಿತವಾಗಿವೆ ಎಂಬುದನ್ನು ತಿಳಿದುಕೊಳ್ಳಿ. ಅರ್ಜುನನು ಸೂಕ್ಷ್ಮವಾಗಿ ಆಲಿಸಿದನು. ಅವನ ಕಣ್ಣುಗಳು ನಕುಲನ ತಾಮ್ರವರ್ಣದ ಮುಖದ ಮೇಲೆ ಮುಚ್ಚಿಕೊಂಡವು. ರಾಜಕುಮಾರನು ಮುಂದುವರಿಸಿದನು. ಪಿತೃಗಳು ಎಲ್ಲಾ ಜೀವಿಗಳ ಜೀವನವನ್ನು ಪೋಷಿಸುವ ಪರೋಪಕಾರಿ ಆತ್ಮಗಳು ನಾಸ್ತಿಕರು ಸೇರಿದಂತೆ ವೇದಗಳಲ್ಲಿ ಘೋಷಿಸಲಾದ ಶಾಸನಗಳನ್ನು ಪಾಲಿಸುತ್ತಾರೆ ಮತ್ತು ಕ್ರಿಯೆಯಲ್ಲಿ ತೊಡಗುತ್ತಾರೆ. ನಕುಲನ ಮಾತುಗಳು ಸೌಮ್ಯವಾದ ಕೀಮಾರಿಗಳಿಂದ ಕೂಡಿದ್ದವು. ಕ್ರಿಯೆಯ ಮಹತ್ವವನ್ನು ಒತ್ತಿ ಹೇಳುವ ಈ ಬೋಧನೆಗಳನ್ನು ತಿರಸ್ಕರಿಸುವವರು ಓ ರಾಜನೇ, ನಾಸ್ತಿಕರಲ್ಲದೆ ಬೇರೇನೂ ಅಲ್ಲನಗುಲನು ಮಾತನಾಡುವಾಗ ಅವನು ಪವಿತ್ರ ಗ್ರಂಥಗಳ ದರ್ಶನಗಳನ್ನು ಕಲ್ಪಿಸಿದಂತೆ ತೋರುತ್ತಾನೆ. ವೇದಗಳಲ್ಲಿ ಕಲಿತ ಮತ್ತು ಅವರ ಎಲ್ಲಾ ಕಾರ್ಯಗಳಲ್ಲಿ ಅವರ ಘೋಷಣೆಗಳನ್ನು ಅನುಸರಿಸುವ ವ್ಯಕ್ತಿಯು ದೇವತೆಗಳ ಮಾರ್ಗದಿಂದ ಸ್ವರ್ಗದ ಅತ್ಯುನ್ನತ ಪ್ರದೇಶವನ್ನು ಪಡೆಯುತ್ತಾನೆ ಎಂದು ಆತ ಪ್ರಶಾಂತವಾದ ನಗುವಿನೊಂದಿಗೆ ಹೇಳಿದನು. ಓ ರಾಜನೇ, ಈ ದೇಶೀಯ ಜೀವನ ವಿಧಾನವನ್ನು, ವೈದಿಕ ಸತ್ಯಗಳನ್ನು ತಿಳಿದಿರುವ ಎಲ್ಲರೂ ಇತರ ಎಲ್ಲಾ ಜೀವನ ವಿಧಾನಗಳಿಗಿಂತ ಶ್ರೇಷ್ಠವೆಂದು ವಿಚಾರಿಸಿದ್ದಾರೆ. ನಕುಲನ ಮಾತುಗಳು ಆದರ್ಶ ಜೀವನದ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಅಲ್ಲಿ ಸಂಪತ್ತನ್ನು ಯೋಗ್ಯ ಬ್ರಾಹ್ಮಣರಿಗೆ ನೀಡಲಾಯಿತು ಮತ್ತು ಆತ್ಮವನ್ನು ನಿಗ್ರಹಿಸಲಾಯಿತು. ಈ ವಿದ್ವಾಂಸ ಬ್ರಾಹ್ಮಣರಿಗೆ ತನ್ನ ನ್ಯಾಯಯುತವಾದ ಸಂಪತ್ತನ್ನು ನೀಡುವವನು ನಿಜವಾದ ತ್ಯಾಗಿಯೆಂದು ಪರಿಗಣಿಸಲ್ಪಡುತ್ತಾನೆ ಎಂದು ನಕುಲನು ಘೋಷಿಸಿದನು. ಆದರೆ ದೇಶೀಯತೆಯನ್ನು ತ್ಯಜಿಸುವ ತರಾತುರಿಯಲ್ಲಿ ಅಹಂಕಾರ ಮತ್ತು ಅಜ್ಞಾನಕ್ಕೆ ಬಲಿಯಾದವರ ವಿರುದ್ಧವೂ ಅವನು ಎಚ್ಚರಿಕೆ ನೀಡಿದನು. ಚರ್ಚೆಯು ತೆರೆದುಕೊಳ್ಳುತ್ತಿದ್ದಂತೆ ನಕುಲನು 4 ಜೀವನ ವಿಧಾನಗಳ ರಹಸ್ಯಗಳನ್ನು ಬಹಿರಂಗಪಡಿಸಿದನು. ದೇಶೀಯತೆ, ತಪಸ್ಸು, ಭಿಕ್ಷೆ ಮತ್ತು ಅಂತಿಮವಾಗಿ ಎಲ್ಲಾ ಆಸಕ್ತಿಗಳ ತ್ಯಾಗ. ದೇಶೀಯ ವಿಧಾನವು ಸರಳವೆಂದು ತೋರುತ್ತದೆಯಾದರೂ ತೊಂದರೆಗಳಿಂದ ತುಂಬಿತ್ತು ಮತ್ತು ಹೆಚ್ಚಿನ ಸ್ವಯಂ ನಿಯಂತ್ರಣದ ಅಗತ್ಯವಿತ್ತು ಎಂದು ಅವರು ವಿವರಿಸಿದರು. ಸಂಪತ್ತು, ಧಾನ್ಯ ಮತ್ತು ಪ್ರಾಣಿಗಳನ್ನು ಹೊಂದಿದ್ದರೂ ತ್ಯಾಗಗಳನ್ನು ಮಾಡಲು ವಿಫಲರಾದವರು ಶಾಶ್ವತ ಪಾಪವನ್ನು ಗಳಿಸುತ್ತಾರೆ ಎಂದು ನಕುಲ ಎಚ್ಚರಿಸಿದರು. ರಾಜಕುಮಾರನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ಕೇಳುಗನನ್ನು ಅನ್ವೇಷಣೆಯ ಪ್ರಯಾಣದಲ್ಲಿ ಒಯ್ಯುತ್ತಿದ್ದವು. ಅವರು ಅಧ್ಯಯನವನ್ನು ತ್ಯಾಗವೆಂದು ಪರಿಗಣಿಸಿದ ಕೃಷಿಗಳ ಬಗ್ಗೆ ಮತ್ತು ಮನಸ್ಸಿನಲ್ಲಿ ಮಾಡುವ ಚಿಂತನೆಯನ್ನು ದೊಡ್ಡ ತ್ಯಾಗವೆಂದು ಪರಿಗಣಿಸಿದ ಇತರರ ಬಗ್ಗೆ ಮಾತನಾಡಿದರು. ದೇವರುಗಳು ಈ ರೀತಿಯ ಪುನರುತ್ಪಾದಕ ವ್ಯಕ್ತಿಯ ಸಹವಾಸವನ್ನು ಬಯಸುತ್ತಾರೆ ಎಂದು ನಕುಲನು ಭಯದಿಂದ ತುಂಬಿದ ಧ್ವನಿಯಲ್ಲಿ ಹೇಳಿದನು. ಅವನು ಮುಕ್ತಾಯಗೊಳಿಸಿದಾಗ ನಕುಲನು ಅರ್ಜುನನನ್ನು ಆಳವಾದ ತಿಳುವಳಿಕೆಯಿಂದ ನೋಡಿದನು. ನಿಮ್ಮ ಸಂಪತ್ತನ್ನು ತ್ಯಾಗಕ್ಕಾಗಿ ಖರ್ಚು ಮಾಡಲು ನಿರಾಕರಿಸುವ ಮೂಲಕ ನೀವು ಕೇವಲ ನಿಮ್ಮ ನಂಬಿಕೆಯ ಕೊರತೆಯನ್ನು ಪ್ರದರ್ಶಿಸುತ್ತಿದ್ದೀರಿ ಎಂದು ಅವನು ಸೌಮ್ಯವಾಗಿ ಹೇಳಿದನು.
ರಾಜಸೂಯ ಮತ್ತು ಅಷ್ಟಮೇಧದಂತಹ ಮಹಾನ್ ತ್ಯಾಗಗಳ ಸಂದರ್ಭವನ್ನು ಹೊರತುಪಡಿಸಿ ರಾಜನು ತನ್ನ ಸಂಪತ್ತನ್ನು ತ್ಯಜಿಸುವುದನ್ನು ನಾನು ನೋಡಿಲ್ಲ. ನಕುಲನ ಮಾತುಗಳು ತುರ್ತು ಪ್ರಜ್ಞೆಯಿಂದ ಕೂಡಿದ್ದು ಹಾಗಿದ್ದೆ. ಸೂರ್ಯನು ರಾಜ್ಯದ ವಿಶಾಲ ವಿಸ್ತಾರದ ಮೇಲೆ ಮುಳುಗಲು ಪ್ರಾರಂಭಿಸಿದನು. ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ಹಸ್ತಿನಾಪುರದ ಬುದ್ಧಿವಂತ ಮತ್ತು ವಿದ್ಯಾವಂತ ರಾಜಕುಮಾರರಲ್ಲಿ ಒಬ್ಬನಾದ ಸಹದೇವನು ತನ್ನ ಸಹೋದರ ರಾಜ ಯುಧಿಷ್ಠಿರ ಮುಂದೆ ನಿಂತನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಆಳವಾದ ದುಃಖ ಮತ್ತು ಕಾಳಜಿಯಿಂದ ತುಂಬಿದವು. ನನ್ನ ಪ್ರಿಯ ಸಹೋದರ ಭಾವಾವೇಶದಿಂದ ನಡುಗುತ್ತಿದ್ದ ಆತನ ಧ್ವನಿಯಲ್ಲಿ ಸಹದೇವನು ನಿಜವಾದ ಯಶಸ್ಸಿಗೆ ಕೇವಲ ಭಾರ್ಯ ವಸ್ತುಗಳಿಂದ ಬೇರ್ಪಟ್ಟರೆ ಸಾಕಾಗುವುದಿಲ್ಲ ಎಂದು ನಾನು ಅರಿತುಕೊಂಡಿದ್ದೇನೆ. ನಮ್ಮ ಮನಸ್ಸಿನಲ್ಲಿ ನೆಲೆಸಿರುವ ಮೋಹಗಳನ್ನೂ ಸಹ ನಾವು ಬಿಟ್ಟುಬಿಡಬೇಕು. ಸಂಪತ್ತು ಮತ್ತು ಶಕ್ತಿಯ ಬಲೆಗಳನ್ನು ನಾವು ಇನ್ನೂ ನಮ್ಮ ಹೃದಯದಲ್ಲಿ ಅಪೇಕ್ಷಿಸುತ್ತಿದ್ದರೆ ಅವುಗಳನ್ನು ಬದಿಗಿಟ್ಟು ಏನು ಪ್ರಯೋಜನ? ರಾಜ ಯುಧಿಷ್ಠಿರನು ಕುತೂಹಲ ಮತ್ತು ತಿಳುವಳಿಕೆಯ ಮಿಶ್ರಣವಾದ ಆತನ ಅಭಿವ್ಯಕ್ತಿಯನ್ನು ಶ್ರದ್ಧೆಯಿಂದ ಆಲಿಸಿದನು. ಸಹದೇವನು ಮುಂದುವರಿಸಿದನು, ಕೇವಲ ಭಾರ್ಯ ಸಂಬಂಧಗಳನ್ನು ತ್ಯಜಿಸಿದ್ದವರ ಕ್ಷಣಿಕ ಪ್ರತಿಫಲವನ್ನು ನಾವು ಆಶಿಸಬಾರದು. ಆದರೆ ಅವರ ಮನಸ್ಸುಗಳು ಆಸೆಗಳಲ್ಲಿ ಸಿಕ್ಕಿಹಾಕಿಕೊಂಡಿವೆ. ಇಲ್ಲ, ನಾವು ಎಲ್ಲ ಆಂತರಿಕ ಸಂಬಂಧಗಳನ್ನು ಮೀರಿ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ಭೂಮಿಯನ್ನು ಆಳುವವರಂತೆ ಇರಲು ಪ್ರಯತ್ನಿಸೋಣ. ಅವನು ಮಾತನಾಡುವಾಗ ಸಹದೇವನ ಮಾತುಗಳು ತಮ್ಮದೇ ಆದ ಜೀವನವನ್ನು ತೆರೆದುಕೊಳ್ಳುವಂತೆ ತೋರುತ್ತಿತ್ತು. ಒಳನೋಟ ಮತ್ತು ತಿಳುವಳಿಕೆಯ ವಸ್ತ್ರವನ್ನು ನೇಯ್ಗೆ ಮಾಡಿದವು. ಅವನು ಒಂದು ಕ್ಷಣ ವಿರಾಮಗೊಳಿಸಿದನು. ಅವನ ನೋಟವು ಮೇಲಿನಿಂದ ಮಾರ್ಗದರ್ಶನವನ್ನು ಬಯಸುವಂತೆ ಮೇಲ್ಮುಖವಾಗಿ ಚಲಿಸುತ್ತಿತ್ತು. ಪರಿಗಣಿಸಿ ಪ್ರಿಯ ಸಹೋದರ, ಅವರು ಹೇಳಿದರು, ಮಾಮ ಎಂಬ ಪದವು ನನ್ನದು ಕೇವಲ 2 ಅಕ್ಷರಗಳು, ಆದರೂ ಅದು ಸಾವಿನ ಶಕ್ತಿಯನ್ನು ತನ್ನೊಳಗೆ ಹೊಂದಿದೆ. ಆದರೆ ವಿರುದ್ಧ ಪದರ ಮಾಮ ನನ್ನದಲ್ಲ 3 ಅಕ್ಷರಗಳನ್ನು ಒಳಗೊಂಡಿರುತ್ತದೆ. ಇದು ಶಾಶ್ವತ ಬ್ರಹ್ಮನ ಮೂಲತತ್ವವಾಗಿದೆ. ಇದು ಎಲ್ಲ ದ್ವಂದ್ವತೆಗಳನ್ನು ಮೀರಿದ ಸತ್ಯವಾಗಿದೆ. ಓ ರಾಜ ಸಹದೇವನ ಮಾತುಗಳ ಆಳವನ್ನು ಗ್ರಹಿಸಿದಾಗ ರಾಜ ಯುಧಿಷ್ಠಿರನ ಕಣ್ಣುಗಳು ಅಗಲವಾದವು. ಅವರ ಪೂರ್ವಜರಿಗೆ ತಲೆಮಾರುಗಳಿಂದ ಮಾರ್ಗದರ್ಶನ ನೀಡಿದ ಪ್ರಾಚೀನ ಬುದ್ಧಿವಂತಿಕೆಯ ಪ್ರತಿಬಿಂಬವನ್ನು ಅವರು ಅವುಗಳಲ್ಲಿ ಕಂಡರೂ ಸಹ ದೇವನು ಮುಂದುವರಿಸಿದನು. ಆತ್ಮವು ವಿನಾಶಕ್ಕೆ ಒಳಗಾಗದಿದ್ದರೆ ನಮ್ಮ ಕ್ರಿಯೆಗಳು, ನಾವು ಜೀವವನ್ನು ತೆರೆದುಕೊಳ್ಳುತ್ತೇವೆಯೋ ಅಥವಾ ನಾಶಪಡಿಸುತ್ತೇವೆಯೋ, ಕೇವಲ ಸನ್ನೆಗಳಷ್ಟೇ. ಆದರೆ ಕೆಲವರು ನಂಬುವಂತೆ ಆತ್ಮ ಮತ್ತು ದೇಹವು ಒಟ್ಟಿಗೆ ಹುಟ್ಟಿ ನಾಶವಾದರೆ ನಮ್ಮ ಆಚರಣೆಗಳು ಮತ್ತು ಕ್ರಿಯೆಗಳು ಯಾವ ಉದ್ದೇಶವನ್ನು ಪೂರೈಸುತ್ತವೆ? ರಾಜಕುಮಾರನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ರಾಜ ಯುಧಿಷ್ಠಿರನು ಅಸ್ತಿತ್ವದ ಹೃದಯ ಭಾಗದಲ್ಲಿರುವ ಅನಿಶ್ಚಿತತೆಯನ್ನು ಎದುರಿಸಲು ಒತ್ತಾಯಿಸಿದನು. ಸಹದೇವನ ಧ್ವನಿಯು ತನ್ನ ಸಹೋದರನಿಗೆ ಮಾರ್ಗದರ್ಶನ ನೀಡುತ್ತಿರುವಾಗ ಸೌಮ್ಯವಾದ ಧ್ವನಿಯನ್ನು ತೆರೆದುಕೊಂಡಿತು. ಆತ್ಮದ ಅಮರತ್ವದ ಬಗೆಗಿನ ಅನುಮಾನಗಳನ್ನು ತೊಡೆದುಹಾಕಿ, ಪ್ರಿಯ ಸಹೋದರ ಎಂದು ಅವರು ಹೇಳಿದರು, ಮತ್ತು ನಮಗಿಂತ ಮೊದಲು ಈ ಹಾದಿಯಲ್ಲಿ ನಡೆದವರ ಹೆಜ್ಜೆಗೂತುಗಳನ್ನು ಅನುಸರಿಸಿ ಸಾವಿನ ಭಯವನ್ನು ಮೀರಿದ ನೀತಿವಂತರು ಮತ್ತು ಬುದ್ಧಿವಂತರು ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ರಾಜ್ಯವನ್ನು ಮೃದುವಾದ ನೀಲಿ ಸಂಜೆಯ ಬೆಳಕಿನಲ್ಲಿ ಮುಳುಗಿಸಿದಾಗ ಸಹದೇವನ ಮಾತುಗಳು ಆಳವಾದ ಮಹತ್ವವನ್ನು ಪಡೆದುಕೊಂಡವು. ಅವರು ಒಬ್ಬರ ನಿಜ ಜೀವನಕ್ಕೆ ಹೊಂದಿಕೆಯಾಗದ ಜೀವನವನ್ನು ನಡೆಸುವ ನಿರರ್ಥಕತೆಯ ಬಗ್ಗೆ ಮಾತನಾಡಿದರು. ಶಾಂತವಾದ ದ್ವೈತ ಸರೋವರದ ಮೇಲೆ ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಪಾಂಡವರು ಚಿಂತನಶೀಲ ಮೌನದಲ್ಲಿ ಕುಳಿತಾಗ ಅವರ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದನು. ಕುಂತಿಯ ಮಗ ಮತ್ತು ನೀತಿವಂತ ದೊರೆ ರಾಜ ಯುಧಿಷ್ಠಿರನು ತನ್ನ ಸಹೋದರರ ನಡುವೆ ಕುಳಿತನು. ಅವರ ಮುಖಗಳು ಚಿಂತೆಯಿಂದ ಕೆತ್ತಲ್ಪಟ್ಟವು. ಸುಂದರ ರಾಣಿಯಾದ ದ್ರೌಪದಿ ತನ್ನ ಗಂಡನನ್ನು ಪ್ರಾರ್ಥಿಸುವ ಕಣ್ಣುಗಳಿಂದ ನೋಡಿದಳು. ಅವಳು ಮಾತನಾಡುವಾಗ ಅವಳ ಧ್ವನಿಯು ನಡುಗುತ್ತಿತ್ತು. ಪಾರ್ಥ, ನೀನು ನಿನ್ನ ಸಹೋದರರನ್ನು ಏಕೆ ಸಂತೋಷಪಡಿಸುವುದಿಲ್ಲ? ಅವರು ಪರಾಕ್ರಮದಲ್ಲಿ ಕೋಪಗೊಂಡ ಆನೆಗಳಂತೆ
ಕಾಳುತ್ತಾರೆ. ಆದರೂ ನೀವು ಅವರ ಮಾತುಗಳಿಂದ ವಿಚಲಿತರಾಗಿಲ್ಲ. ಆತಂಕದಿಂದ ತನ್ನ ಹುಬ್ಬು ಕುಪ್ಪಿಕೊಂಡಂತೆ ಅವಳು ಹೇಳಿದರು, ಒಮ್ಮೆ ನೀನು ದುರ್ಯೋಧನನ ಸೋಲಿನ ನಂತರ ಅವರಿಗೆ ಆರಾಮ ಮತ್ತು ಸಮೃದ್ಧಿಯ ಜೀವನವನ್ನು ನೀಡುವುದಾಗಿ ಭರವಸೆ ನೀಡಿದ್ದೆ. ಆದರೆ ಈಗ ನೀನು ಆ ಕನಸನ್ನು ತ್ಯಜಿಸಿದಂತೆ ತೋರುತ್ತಿದ್ದ ದ್ರೌಪದಿಯ ನೋಟವು ತನ್ನ ಗಂಡನ ಸಹೋದರರ ಕಡೆಗೆ ತಿರುಗಿತು. ಅವರು ಸಿಂಹಗಳು ಮತ್ತು ಹುಲಿಗಳಂತೆ ಕುಳಿತಿದ್ದವು. ಅವರ ಕಣ್ಣುಗಳು ದೃಢ ನಿಶ್ಚಯದಿಂದ ಉರಿಯುತ್ತಿದ್ದವು. ಕಾಡಿನಲ್ಲಿ ತಮ್ಮ ವನವಾಸದ ಸಮಯದಲ್ಲಿ ಅವರು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆಂದು ಆಕೆಗೆ ತಿಳಿದಿತ್ತು ಮತ್ತು ಆಕೆಗೆ ಅವರ ಬಗ್ಗೆ ದುಃಖದ ಭಾವವಿತ್ತು. ರಾಜನೇ, ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ದ್ರೌಪದಿ ಮುಂದುವರಿಸಿದಳು, ನಾವು ದ್ವೈತ ಸರೋವರದ ಬಳಿ ವಾಸಿಸುತ್ತಿದ್ದಾಗ ನೀನು ನಮಗೆ ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳಿ. ದುರ್ಯೋಧನನನ್ನು ಸೋಲಿಸಿದ ನಂತರ ನಾವು ಭೂಮಿಯ ಸಂಪತ್ತನ್ನು ಆನಂದಿಸುತ್ತೇವೆ ಮತ್ತು ದೊಡ್ಡ ತ್ಯಾಗಗಳನ್ನು ಮಾಡುತ್ತೇವೆ ಎಂದು ನೀನು ನಮಗೆ ಭರವಸೆ ನೀಡಿದ್ದೀಯಾ. ಈಗ ನೀನು ಏಕೆ ಇಷ್ಟು ಖಿನ್ನನಾಗಿ ಕಾಣಿಸುತ್ತಿದ್ದೀಯ? ದ್ರೌಪದಿಯ ಮಾತುಗಳು ತನ್ನ ಗಂಡನ ಸ್ವಭಾವದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದವು. ಒಬ್ಬ ರಾಜನಾಗಿ ಅವನು ತನ್ನ ಕರ್ತವ್ಯವನ್ನು ಎಷ್ಟು ಗೌರವಿಸುತ್ತಾನೆ ಮತ್ತು ತನ್ನ ಜನರನ್ನು ರಕ್ಷಿಸಲು ಅವನು ಎಷ್ಟು ಹಾತೊರೆಯುತ್ತಾನೆ ಎಂಬುದು ಅವಳಿಗೆ ತಿಳಿದಿತ್ತು. ಆದರೆ ಅವರ ದೇಶ ಭ್ರಷ್ಟತೆಯು ಅವನ ಮೇಲೆ ಬೀರಿದ ಹಾನಿಯನ್ನು ಸಹ ಅವಳು ನೋಡಿದಳು ಮತ್ತು ಅವಳು ಅವನ ವಿವೇಕಕ್ಕಾಗಿ ಹೆದರುತ್ತಿದ್ದಳು. ಅವಳು ಮಾತನಾಡುವಾಗ ದ್ರೌಪದಿಯ ಆಲೋಚನೆಗಳು ಅವಳ ಅತ್ತೆ ರಾಣಿ ಕುಂತಿಯ ಮಾತುಗಳತ್ತ ತಿರುಗಿದವು. ಅವಳು ಯುಧಿಷ್ಠಿರನ ಹೆಚ್ಚುತ್ತಿರುವ ಹುಚ್ಚುತನದ ಬಗ್ಗೆ ಎಚ್ಚರಿಕೆ ನೀಡಿದ್ದಳು. ಕುಂತಿಯು ಹೇಗೆ ಹೇಳಿದ್ದಳು ಎಂದು ಅವಳು ನೆನಪಿಸಿಕೊಂಡಳು. ಓ ಪಂಚಾಲದ ರಾಜಕುಮಾರಿಯೇ, ಯುಧಿಷ್ಠಿರನು ನಿನ್ನನ್ನು ಎಂದೆಂದಿಗೂ ಸಂತೋಷದಿಂದ ಇಟ್ಟುಕೊಳ್ಳುತ್ತಾನೆ. ಆದರೆ ತನ್ನ ಮೂರ್ಖತನದಿಂದ ಅವನು ಆ ಸಾಧನೆಯನ್ನು ವ್ಯರ್ಥ ಮಾಡಲಿದ್ದಾನೆ. ದ್ರೌಪದಿಯು ತನ್ನ ಗಂಡನನ್ನು ಮತ್ತೊಮ್ಮೆ ಉದ್ದೇಶಿಸಿ ಮಾತನಾಡುವಾಗ ಆಕೆಯ ಧ್ವನಿಯು ತುತ್ತಾಗಿ ಏರಿತು. ಓ ಮಹಾರಾಜನೇ, ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ, ನಿನ್ನ ಸಹೋದರರ ಮತ್ತು ನನ್ನ ಮಾತನ್ನು ಕೇಳು. ನಾವು ಸಂಪತ್ತು ಅಥವಾ ಅಧಿಕಾರವನ್ನು ಕೇಳುತ್ತಿಲ್ಲ, ಆದರೆ ನಮ್ಮ ಜನರ ಮತ್ತು ಭೂಮಿಯ ರಕ್ಷಣೆಗಾಗಿ ಕೇಳುತ್ತಿದ್ದೇವೆ. ನೀನು ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದೀಯಾ ಮತ್ತು ಬ್ರಾಹ್ಮಣರ ಆರಾಧನೆಯನ್ನು ಗಳಿಸಿದ್ದೀಯಾ. ಈ ರಾಜನಾಗಿ ನಿನ್ನ ಕರ್ತವ್ಯಗಳನ್ನು ಹೇಗೆ ತ್ಯಜಿಸಲು ಸಾಧ್ಯ? ಅವಳು ಮಾತನಾಡುವುದನ್ನು ಮುಗಿಸಿದಾಗ ದ್ರೌಪದಿಯ ಕಣ್ಣುಗಳು ಅವಳ ಗಂಡನ ಕಣ್ಣುಗಳನ್ನು ಭೇಟಿಯಾದವು ಮತ್ತು ಅವಳು ಅಲ್ಲಿ ಮಾನ್ಯತೆಯ ಮಿಲುಗುವಿಕೆಯನ್ನು ಕಂಡಳು. ಒಂದು ಕ್ಷಣ ಯುಧಿಷ್ಠಿರನು ಪ್ರತಿಕ್ರಿಯಿಸುತ್ತಾನೆಂದು ತೋರುತ್ತಿತ್ತು, ಆದರೆ ನಂತರ ಅವನ ನೋಟವು ಕುಸಿಯಿತು ಮತ್ತು ಅವನು ಮೌನವಾದನು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಸರೋವರವನ್ನು ನೆರಳಿನಲ್ಲಿ ಮುಳುಗಿಸಿದನು. ಪಾಂಡವರು ಮೌನವಾಗಿ ಕುಳಿತಿದ್ದರು. ಅವರ ಮುಖಗಳು ತಮ್ಮ ತೊಂದರೆಗೀಡಾದ ರಾಜನ ಬಗ್ಗೆ ಚಿಂತೆಯಿಂದ ಕೂಡಿದವು. ಉತ್ಸಾಹಭರಿತ ಚರ್ಚೆಯ ನಡುವೆ ಅರ್ಜುನನು ಮತ್ತೊಮ್ಮೆ ತನ್ನ ಹಿರಿಯ ಸಹೋದರ ಯುಧಿಷ್ಠಿರನ ಬಗ್ಗೆ ಬಹಳ ಗೌರವದಿಂದ ಮಾತನಾಡಿದನು. ಆತನ ಬುದ್ಧಿವಂತ ಮಾತುಗಳು ಸಂಭಾಷಣೆಯನ್ನು ಪ್ರಚೋದಿಸಿದವು. ಅರ್ಜುನನು ರಾಜನು ಶಿಕ್ಷೆಯ ಕೋಲನ್ನು ಬಳಸುತ್ತಾರೆ. ಅವರ ಆರೈಕೆಯಲ್ಲಿರುವ ಎಲ್ಲಾ ಪ್ರಜೆಗಳಿಗೆ ಮಾರ್ಗದರ್ಶನ ಮತ್ತು ರಕ್ಷಣೆ ನೀಡುತ್ತಾನೆ. ಈ ಕೋಲನ್ನು ಯಾವಾಗಲೂ ಜಾಗರೂಕತೆಯಿಂದ ಇತರರು ನಿದ್ದೆ ಮಾಡುವಾಗ ಸಹ ಬುದ್ಧಿವಂತರು ಶಿಕ್ಷೆಯ ಕೋಲನ್ನು ಬೇರೆ ಯಾರೂ ಅಲ್ಲ, ನೀತಿ ಎಂದು ನಿರ್ಧರಿಸಿದ್ದಾರೆ ಎಂದು ಹೇಳಿದರು. ಆತ ಮುಂದುವರಿಸುತ್ತಾ, ಈ ಪವಿತ್ರ ಕೋಲು ಸದಾಚಾರವನ್ನು ಮಾತ್ರವಲ್ಲದೆ ಲಾಭವನ್ನೂ ಸಹ ರಕ್ಷಿಸುತ್ತದೆ. ಇದು ಜೀವನದ 3 ಮೂಲಭೂತ ಅಂಶಗಳನ್ನು ಎತ್ತಿಹಿಡಿಯುವ ಆಧಾರ ಸ್ತಂಭವಾಗಿ ನಿಲ್ಲುತ್ತದೆ: ಪೋಷಣೆ, ಸಂಪತ್ತು ಮತ್ತು ಸಾಮಾಜಿಕ ವ್ಯವಸ್ಥೆ. ಧಾನ್ಯ ಮತ್ತು ಸಂಪತ್ತು ಎರಡೂ ಕೋಲುಗಳ ಅಧಿಕಾರದಿಂದ ರಕ್ಷಿಸಲ್ಪಡುತ್ತವೆ. ಅರ್ಜುನನು ಪೂಜ್ಯ ಭಾವದಿಂದ ಯುಧಿಷ್ಠಿರನ ಕಡೆಗೆ ತಿರುಗಿದನು. ಓ ರಾಜನೇ, ದೊಡ್ಡ ಜ್ಞಾನವನ್ನು ಹೊಂದಿದ್ದವನೇ, ಈ ಪ್ರಬಲವಾದ ಕೋಲು ಹಿಡಿದುಕೊಳ್ಳಿ ಮತ್ತು
ಅದು ಜಗತ್ತನ್ನು ಹೇಗೆ ನಿಯಂತ್ರಿಸುತ್ತದೆ ಎಂಬುದನ್ನು ಗಮನಿಸಿ ವಿವಿಧ ವರ್ಗದ ಜನರು ವಿವಿಧ ಕಾರಣಗಳಿಗಾಗಿ ಪಾಪದ ಕೃತ್ಯಗಳಿಂದ ದೂರವಿರುತ್ತಾರೆ ಎಂದು ಅವರು ವಿವರಿಸಿದರು. ಕೆಲವರು ಆಡಳಿತಗಾರನ ಕೈಯಿಂದ ಶಿಕ್ಷೆಗೆ ಹೆದರುತ್ತಾರೆ,